ಹರಿಯಾಣದ ಪುಟ್ಟ ಕಾಂಗ್ರಾ ಜಿಲ್ಲೆಯವರಾದ ಪ್ರವೀಣ್ ಸೂದ್ ಕರ್ನಾಟಕದಲ್ಲಿ ಜನಪ್ರಿಯ ಹೆಸರು. 1986ರ ಐಪಿಎಸ್ ಕೇಡರ್ ಅಧಿಕಾರಿಯಾಗಿರುವ ಸೂದ್ ಅವರು ಬಿಟೆಕ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವೀಧರರು. 1989ರಲ್ಲಿ ನಂಜನಗೂಡಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ವೃತ್ತಿಜೀವನ ಆರಂಭಿಸಿದವರು. ನಂತರ ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲೂ ಎಸ್ಪಿಯಾಗಿ ಅನುಪಮ ಸೇವೆ ಸಲ್ಲಿಸಿದರು. ಮುಂದೆ ಬಡ್ತಿ ಪಡೆದು 2004ರಲ್ಲಿ ಮೈಸೂರು ಪೊಲೀಸ್ ಆಯುಕ್ತರಾಗಿದ್ದರು. 2008ರಲ್ಲಿ ಬೆಂಗಳೂರು ನಗರದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಸಂಚಾರಿ ವಿಭಾಗದಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದ ಕೀರ್ತಿಗೆ ಪಾತ್ರರಾದರು. 2013ರಲ್ಲಿ ರಾಜ್ಯ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದರು. 2017ರಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಹುದ್ದೆಗೇರಿದ್ದ ಪ್ರವೀಣ್ ಸೂದ್ ನಂತರ ಸಿಐಡಿಯ ಮುಖ್ಯ ಸ್ಥಾನವನ್ನು ಅಲಂಕರಿಸಿದ್ದರು. ಇವರ ಅತ್ಯಮೂಲ್ಯ ಸೇವೆಯನ್ನು ಗುರುತಿಸಿ 1996ರಲ್ಲಿ ಮುಖ್ಯಮಂತ್ರಿಗಳ ಪದಕ, 1999ರಲ್ಲಿ ಮಾರಿಷಸ್ನ ಪೊಲೀಸ್ ಸಲಹೆಗಾರರ ಉನ್ನತ ಜವಾಬ್ದಾರಿ ನಿರ್ವಹಣೆ, 2002ರಲ್ಲಿ ಪೊಲೀಸ್ ಗೌರವ ಪದಕ, 2011ರಲ್ಲಿ ರಾಷ್ಟ್ರಪತಿಗಳ ಪದಕಗಳನ್ನು ಪಡೆದು ಅತ್ಯುನ್ನತ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಕೌಟುಂಬಿಕವಾಗಿ ಸಂತೃಪ್ತ ಕುಟುಂಬವನ್ನು ಹೊಂದಿರುವ ಪ್ರವೀಣ್ ಸೂದ್ ಅವರು ತಮ್ಮ ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳು ತನ್ನ ಅಸ್ತಿತ್ವದ ಶಕ್ತಿ ಎಂದೇ ಹೇಳುತ್ತಾರೆ. ಅವಿಭಾಜ್ಯ ಸಂಬಂಧಗಳ ನೆಲೆ ಕುರಿತು ಬಹಳ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಅತಿ ಕಠಿಣ ವೃತ್ತಿಯನ್ನು ನಿಭಾಯಿಸುವ ಪತಿಯ ಬಗ್ಗೆ ಅವರ ಪತ್ನಿ ತನ್ನ ಅನಿಸಿಕೆಯನ್ನು ಹೀಗೆ ಹಂಚಿಕೊಂಡಿದ್ದಾರೆ. ವರ್ಷ ಮುಂಚೆ ನಾನು ಯಾವಾಗ ಸೆಪ್ಟೆಂಬರ್ 1990ಯಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಸೌಥಲ್ಲಿ ನಾರ್ತ್ ಇಂಡಿಯಾಯಿಂದ ಸೌತ್ ಇಂಡಿಯಾ ಬಂದಿದ್ದೀನಿ. ಆ ಟೈಮಲ್ಲಿ ಫಸ್ಟ್ ಥಿಂಗ್ ನಮ್ಮ ಹಸ್ಬೆಂಡ್ ನಮಗೆ ಹೇಳಿದರು, ಇಲ್ಲಿ ಈಗ ನಮ್ಮ ಫುಲ್ ಲೈಫ್ ನಾವು ಇಲ್ಲಿ ಇರ್ತೀವಿ ಕರ್ನಾಟಕ ಸ್ಟೇಟಲ್ಲಿ, ಅದಕ್ಕೆ ಇಲ್ಲಿದು ಭಾಷಾ ಕಲಿಬೇಕು, ಇಲ್ಲಿದು ಊಟ ನೀವು ಇಷ್ಟೆಯಿಂದ ತಿನ್ನಬೇಕು, ಮತ್ತು ಮಾಡಲಿಕ್ಕೆ ಅದು ಅಡುಗೆನೂ ಮಾಡಬೇಕು, ಮತ್ತು ಕಲ್ಚರ್ ಎಲ್ಲ ನೀವು ಟ್ರೆಡಿಷನ್ಸ್ ಎಲ್ಲ ಫಾಲೋ ಮಾಡಬೇಕು. ನಾನು ಕೇಳಿದೆ ಯಾಕೆ? ಅವರು ಹೇಳಿದರು, ಈಗ ಈ ನಮ್ಮ ಊರಿದೆ, ಇಲ್ಲಿ ನಮ್ಮದು ಫುಲ್ ಲೈಫ್ ನಾವು ಇಲ್ಲಿ ಇರ್ತೀವಿ, ನಾವು ಈ ಪ್ರದೇಶದಲ್ಲಿ ಈ ಥರದ್ದು ಈ ಜನ ಜೊತೆಗೆ ಮಿಕ್ಸ್ ಆಗಬೇಕು. ಒಳ್ಳೆಯ ವಿದ್ಯಾಭ್ಯಾಸ ಹಿನ್ನೆಲೆ ಹಾಗೂ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿರುವ ಹೆಣ್ಣು ಮಕ್ಕಳು ಹೀಗೆ ಹೇಳುತ್ತಾರೆ. ನನ್ನ ಪ್ರೊಫೆಷನ್ ಲಾಯರ್ ಇದೆ. ನಾನು ಸ್ಟಡಿ ಮಾಡಿದ್ದೀನಿ, ಲಂಡನ್ನಲ್ಲಿ ಸ್ಟಡಿ ಮಾಡಿದ್ದೀನಿ, ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ವಾಪಸ್ ಇಂಡಿಯಾದಲ್ಲಿ ಬಂತು. ನಾನು ಮದುವೆ ಮಾಡಿದ್ದೀನಿ ಮಯಾಂಕ್ ಅಗರ್ವಾಲ್ ಜೊತೆಗೆ. ಮದುವೆ ಆದಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಆಂಥಮ್ ಬಯೋಸೈನ್ಸಲ್ಲಿ, ಅಲ್ಲಿ ಲಾಯರ್ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಅನುಷ್ಕಾ ಸೂದ್. ನಾನು ಪ್ರವೀಣ್ ಸೂದ್ ಸೆಕೆಂಡ್ ಮಗಳು ಇದ್ದೀನಿ. ನಾನು ಬ್ಯಾಂಗ್ಳೂರಲ್ಲಿ ಓದಿದ್ದೀನಿ, ಬಟ್ ಈಗ ನಾನು ನ್ಯೂಯಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫೈನಾನ್ಸಲ್ಲಿ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಪಾಪ ವರ್ಕ್ ಲೈಫ್ ಮತ್ತು ಫ್ಯಾಮಿಲಿ ಲೈಫ್ ಭಾಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನನಗೆ I never felt that my father was, absent from my childhood. He was very much there while I was growing up. He was always there to support me. Avaru always ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಕೂಲ್ ಅಲ್ಲಿ ನಮ್ಮ ಸ್ಪೋರ್ಟ್ಸ್, ನಾನು ಆಫ್ಟರ್ ಸ್ಕೂಲ್ ಸ್ಪೋರ್ಟ್ಸ್ ತಗೊಳ್ತೀನಿ, ಅವರು ಆಲ್ವೇಸ್ ಇರುತ್ತೆ ಅಲ್ಲಿ. ಎಷ್ಟು ಜನರು ನಮಗೆ ಬರ್ತಾರೆ, ಹೇಳ್ತಾರೆ, ಸೋ ಮೆನಿ ಪೀಪಲ್ ಕಮ್ ಅಂಡ್ ಟೆಲ್ ಮಿ, ನಿಮ್ಮ ಪಪ್ಪ ಎಷ್ಟು ಕೆಲಸ ಮಾಡ್ತಾರೆ, ಹೆಲ್ಪ್ ಮಾಡಿದ್ದಾರೆ ಎಷ್ಟು ಜನರಿಗೆ. I feel so proud when people come and tell me that. I'm so proud of him, even though ಅವರು ಎಷ್ಟು ಲೇಟ್ ವರ್ಕ್ ಮಾಡ್ತಾರೆ, ಮನೆ ಊಟಗೆ ಬರಲ್ಲ, but as long as he's doing good, for the country, for the state, I'm extremely proud. And
ನಮ್ಮ ಫುಲ್ ಫ್ಯಾಮಿಲಿ, ಮಮ್ಮಿ, ಆಶಿತಾ, ನಾನು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಎಷ್ಟು ಸಪೋರ್ಟ್ ಆಗ್ಲಿಕ್ಕೆ ನಮಗೆ ನಾನು ಮಾಡ್ತೀರಾ. ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎಂ ರಾಜು ಅವರಿಂದ ಇತ್ತೀಚೆಗೆ ಪ್ರವೀಣ್ ಸೂದ್ ಕರ್ನಾಟಕದ ಡಿಜಿಪಿ ಮತ್ತು ಐಜಿ ಆಗಿ ಅಧಿಕಾರ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಮತ್ತು ನಿರೀಕ್ಷಕರಾಗಿ ನೇಮಕಗೊಂಡಿರುವ ಪ್ರವೀಣ್ ಸೂದ್ ಅನೇಕ ಕನಸುಗಳನ್ನಿಟ್ಟುಕೊಂಡು ಇಲಾಖೆಯ ಪ್ರಮುಖ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅವರ ಪಾದರಸದಂತಹ ವ್ಯಕ್ತಿತ್ವ, ಮಾನವೀಯ ನೆಲೆಯಲ್ಲಿ ಕೈಗೊಳ್ಳುವ ತೀರ್ಮಾನಗಳು, ಜನಪರ ನಿಲುವುಗಳ ಬಗ್ಗೆ ಒಂದು ಅಪರೂಪದ ಆತ್ಮೀಯ ಮಾತುಕತೆ ನಿಮಗಾಗಿ. ನಮಸ್ಕಾರ. ದೂರದರ್ಶನದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಅನುಷಾ. ಕರ್ನಾಟಕದಲ್ಲಿ ನೂತನವಾಗಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಅಧಿಕಾರವನ್ನು ಸ್ವೀಕರಿಸಿರುವಂಥ ಪ್ರವೀಣ್ ಸೂದ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅಧಿಕಾರವನ್ನು ಸ್ವೀಕರಿಸಿದ ನಂತರ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಸಂದರ್ಶನವನ್ನು ನೀಡ್ತಾ ಇದ್ದಾರೆ ಡಿಡಿ ಚಂದನ ವಾಹಿನಿಗೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಅನುಷಾ. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಗ್ತದೆ, ಹೆಮ್ಮೆ ಅನಿಸ್ತಾ ಇದೆ ನಮಗೆ ನೀವು DGP ಆಗಿ ಅಧಿಕಾರವನ್ನು ಸ್ವೀಕರಿಸಿರೋದು. ಸೊ ಯಾವುದೇ ಒಂದು ಸಣ್ಣ ಗಿಡ ವೃಕ್ಷವಾಗಿ ಬೆಳೆದು ಇಷ್ಟೊಂದು ದೊಡ್ಡ ಆಶ್ರಯವನ್ನು ನೀಡಬೇಕಂದ್ರೆ ಅದರ ಮೂಲ ಸ್ಥಳ ಅಂದರೆ ಆ ರೂಟ್ಸ್ ಅಂತ ನಾವೇನು ಹೇಳ್ತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಜನನಿ ಜನ್ಮಭೂಮಿ, ನಮ್ಮ ಸಂಸ್ಕೃತಿಯಂತೆ ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಹಾಗೆ ನಿಮ್ಮ ಹುಟ್ಟಿನ ಬಗ್ಗೆ ಅಂದರೆ ನೀವು ಬೆಳೆದಂಥ ವಾತಾವರಣದ ಬಗ್ಗೆ, ನಿಮ್ಮ ರೂಟ್ಸಿಂದ ಪ್ರಾರಂಭ ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನು. ಆ ಬೇರು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ನೀವು ಹುಟ್ಟಿದಂಥ ಸ್ಥಳದ ಬಗ್ಗೆಯಿಂದ ನಾವು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೋದಾ? ಎಸ್ 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 ವೈ ನಾಟ್. ಈಗ ನಾನು ಹುಟ್ಟಿದೆ ಹಿಮಾಚಲ್ ಪ್ರದೇಶಲ್ಲಿ ಒಂದು ಚಿಕ್ಕ ಟೌನ್ ಅಂತ ಅಲ್ಲ, ವಿಲೇಜ್ ಹೇಳ್ಬೋದು, ಬಟ್ ಬ್ಯೂಟಿಫುಲ್ ಪ್ಲೇಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಕಸೌಲಿ ಅಂತ, ಇದು ಶಿಮ್ಲಾ ಹತ್ತಿರ ಇದೆ ಕಸೌಲಿ. ಭಾಳ ಒಂದು ಸಣ್ಣ 5,000 ಪಾಪ್ಯುಲೇಷನ್ ಇದ್ದದ್ದು ಅದು ಹಳ್ಳಿ ಇದೆ. ಆದರೆ ಬೆಳೆದಿದ್ದೆ ಜಾಸ್ತಿ ಅಲ್ಲ, ಕಂಪ್ಲೀಟ್ಲಿ ಡೆಲ್ಲಿಯಲ್ಲಿ. ನಾನು ಓದಿದ್ದೆ ಡೆಲ್ಲಿಯಲ್ಲಿ, ಬೆಳೆದಿದ್ದೆ ಡೆಲ್ಲಿಯಲ್ಲಿ. ಇನ್ಫ್ಯಾಕ್ಟ್ ಒಂಥರ ಹೇಳಬೇಕಾದ್ರೆ ಹುಟ್ಟಿದ ಹಿಮಾಚಲ್ ಪ್ರದೇಶ, ಬೆಳೆದಿದ್ದ ಡೆಲ್ಲಿಯಲ್ಲಿ, ಮತ್ತು ಬಾಕಿ ಎಲ್ಲ ಲೈಫ್ 21 ವರ್ಷದಿಂದ ಇವತ್ತು ತನಕ 56 ಆಯಿತು, 35 ಇಯರ್ಸ್ ಕರ್ನಾಟಕದಲ್ಲಿ. ಸೊ ಜನ್ಮಭೂಮಿಗಿಂತ ನನಗೆ ಕರ್ಮಭೂಮಿ ಮುಖ್ಯ. ಜನರು ಹೇಳ್ತಾರೆ ನೀವು ಎಲ್ಲಿ ಅವರು, ನಾನು ಹೇಳ್ತೀನಿ ನಾನು ಕನ್ನಡಿಗ. ಅವ್ರು ಹೇಳ್ತಾರೆ ಇಲ್ಲ ನೀವು ಹಿಮಾಚಲ್ ಪ್ರದೇಶಲ್ಲಿ ಹುಟ್ಟಿದರಲ್ಲ. ನಾನು ಹೇಳ್ತೀನಿ ಹಿಮಾಚಲ್ ಪ್ರದೇಶಲ್ಲಿ ಬರೀ ಹುಟ್ಟಿದೆ, ಮತ್ತು ಡೆಲ್ಲಿಯಲ್ಲಿ 21 ವರ್ಷ ಇದ್ದೆ, ಬಟ್ ಕರ್ನಾಟಕಕ್ಕೆ ಬಂದು 35 ವರ್ಷ ಆಯಿತು. ಸೊ ಕರ್ಮಭೂಮಿ ಕರ್ನಾಟಕ, ಅದಕ್ಕೆ ನಾನು ಕನ್ನಡಿಗ. ಎಷ್ಟು ಹೆಮ್ಮೆಯ ವಿಚಾರ ಅಂದರೆ ಖಂಡಿತವಾಗ್ಲೂ ಎಷ್ಟು ಸಾವಿರಾರು ಜನಕ್ಕೆ ಆಶ್ರಯವನ್ನು ನೀಡಿರುವಂಥ ಕರ್ನಾಟಕವನ್ನು ನೀವು ಇವತ್ತಿಗೂ ಕೂಡ ಎಲ್ಲೇ ಹೋಗಲಿ ನಾವು ನಿಮ್ಮ ಇಂಟರ್ವ್ಯೂಸ್ ನೋಡ್ತಾನೆ ಇರ್ತೀವಿ. ಆ ಒಂದು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಬರೀ ನವೆಂಬರಲ್ಲಿ ಮಾತ್ರವಲ್ಲದೆ ಪ್ರತಿದಿನ ಕೂಡ ಅದ್ರ ಬಗ್ಗೆ ನೆನೆಸ್ಕೊಳ್ತಾ ಇರ್ತೀರ. ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಅದು ಕರ್ನಾಟಕದಲ್ಲಿ ಬಂದ ಮೇಲೆ ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಲ್ಯಾಂಗ್ವೇಜ್, ಊಟ ಎಲ್ಲ ನಾವು ಎಲ್ಲ ಅಡಾಪ್ಟ್ ಮಾಡಿದ್ದೀವಿ. ಅದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು ಕನ್ನಡಿಗರು. ಖಂಡಿತ ಸರ್, ನಮ್ಮ ಹೆಮ್ಮೆಯ ಕನ್ನಡಿಗರು ನೀವು. ಥ್ಯಾಂಕ್ ಯು. ಹಾಗೆ ಸರ್ ನಿಮ್ಮ ಪೋಷಕರ ಬಗ್ಗೆ ಹೇಳಿ. ನಮ್ಮ ತಂದೆ ತಾಯಿ ಅಫ್ಕೋರ್ಸ್ ಡೆಲ್ಲಿಯಲ್ಲಿ ಇದ್ದರು. ನಮ್ಮ ಫಾದರ್ ಗೌರ್ಮೆಂಟ್ ಸರ್ವೀಸಲ್ಲಿ ಇದ್ದರು, ಒಂದು ಕ್ಲಾರಿಕಲ್ ಗ್ರೇಡಲ್ಲಿ ಗೌರ್ಮೆಂಟ್ ಸರ್ವಿಸ್ ಮಾಡ್ತಿದ್ರು. ನಮ್ಮ ಮದರ್ ಟೀಚರ್ ಇದ್ದರು. ಸೊ ಅವರು ಇಬ್ಬರು ಕೆಲಸ ಮಾಡ್ತಾ ಇರುವಾಗ ನಾವು ಓದಿದ್ದೀವಿ. ನಮಗೆ ಒಬ್ಬರು ತಂಗಿ, ಅವರು ಈಗ ಶಿಮ್ಲಾದಲ್ಲಿ ಇದ್ದಾರೆ. ಅವ್ರಿಗೆ ಮದುವೆ ಶಿಮ್ಲಾಗೆ ಆಗಿದೆ, ಅವರು ಶಿಮ್ಲಾದಲ್ಲಿ ಇದ್ದಾರೆ. ಸೊ ಇಟ್ಸ್ ಅ ಸ್ಮಾಲ್ ಫ್ಯಾಮಿಲಿ. ತಂದೆ ಈಗ ಇಲ್ಲ, ಇಲ್ಲೇ ಒಂದು 10 ವರ್ಷ ಹಿಂದೆ ತೀರ್ಕೊಂಡ್ರು. ತಾಯಿ ನಮ್ಮ ಜೊತೆಗೆ ಇರ್ತಾರೆ. ಸೊ ಒಂದು ಸ್ಮಾಲ್ ಫ್ಯಾಮಿಲಿ. ನಿಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ಏನು ನೆನಪಾಗುತ್ತೆ ಸರ್ ನಿಮಗೆ? ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳಿ. ಬಾಲ್ಯದ ದಿನಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಬಹಳ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆರ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅಲ್ಲಿಂದ ಇದ್ವಿ. ಆ್ಯಸ್ ಐ ಸೆಡ್, ಇಬ್ಬರು ಪೋಷಕರು ಕೆಲಸ ಮಾಡ್ತಿದ್ರು, ಬ್ಯುಸಿ ಇದ್ದರು. ಓದಿಸ್ಬೇಕು, ನಮಗೆ ನಮ್ಮ ತಂಗಿಗೆ ಚೆನ್ನಾಗಿ ಓದಿಸ್ಬೇಕು, ಅವ್ರ ಕನಸು ಒಂದು ಇತ್ತು. ಸೊ
ನಮ್ಮದು ಸ್ಕೂಲ್ ಎಜುಕೇಷನ್ ಕೂಡ ಡೆಲ್ಲಿಯಲ್ಲಿ ಆಯಿತು. ಅದು ಆಲ್ಮೋಸ್ಟ್ ಮ್ಯಾರಿಟ್ ಮೇಲೆ ಏನು ಫ್ರೀ ಸ್ಕಾಲರ್ಶಿಪ್ ಸಿಗುತ್ತೆ ಆ ಥರ ಫೀಸ್ ಇಲ್ಲದೆ ಒಂದು ಕಾರ್ಪೊರೇಷನ್ ಸ್ಕೂಲ್ ಇತ್ತು. ಕಾರ್ಪೊರೇಷನ್ ಸ್ಕೂಲಲ್ಲಿ 11ನೇ ತರಗತಿ ತನಕ ಓದಿದ್ದೀನಿ. ಅಲ್ಲಿ ಇನ್ಫ್ಯಾಕ್ಟ್ ಕಾರ್ಪೊರೇಷನ್ ಸ್ಕೂಲ್ ಅಂದರೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗೆ ಇತ್ತು. ಅವರು ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ಇಡೀ ಡೆಲ್ಲಿಯಿಂದ ಸುಮಾರು 70-80 ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ನಮಗೆ ಅಲ್ಲೇ ಬ್ರೇಕ್ಫಾಸ್ಟ್, ಅಲ್ಲೇ ಊಟ ಎಲ್ಲ ಅಲ್ಲೇ ಸಿಗ್ತಿತ್ತು. ಬರೀ ಮಲಗಲಿಕ್ಕೆ ಮನೆಗೆ ಬರ್ತಿದ್ದೀವಿ. ಸೊ 11ನೇ ತರಗತಿ ತನಕ ನಮ್ಮ ಸ್ಕೂಲಲ್ಲಿ ನವಯುಗ್ ಸ್ಕೂಲ್ ಅಂತ ಹೆಸರು ಇತ್ತು. ಆವಾಗ ಆ ಥರದ್ದು ಒಂದೇ ಸ್ಕೂಲ್ ಇತ್ತು ಡೆಲ್ಲಿಯಲ್ಲಿ. ಈಗ ಸುಮಾರು 10-15 ನವಯುಗ್ ಸ್ಕೂಲ್ ಆಗಿದ್ದಾವೆ. ಬಿಕಾಸ್ ಅದು ಒಂದು ಬಹಳ ಸ್ಪೆಷಲ್ ಒಂದು ಎಕ್ಸ್ಪೆರಿಮೆಂಟ್ ಇತ್ತು. ಫ್ರಮ್ ಲೋವರ್ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಕಾಂಪಿಟೇಷನ್ ಮೂಲಕ ಸೆಲೆಕ್ಟ್ ಮಾಡಿ ಅವ್ರಿಗೆ ಸ್ಕೂಲಲ್ಲಿ ಎಲ್ಲ ರೀತಿಯಿಂದ ಸವಲತ್ತುಗಳು ಕೊಟ್ಟು, ಅಂದರೆ ನಮಗೆ ಪುಸ್ತಕಗಳು ಕೂಡ, ಕಾಪಿ ಕೂಡ, ಯೂನಿಫಾರ್ಮ್ ಕೂಡ, ಶೂಸ್ ಕೂಡ, ಮತ್ತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಕೂಡ, ಮತ್ತು ಈವ್ನಿಂಗ್ ಟೀ ಕೂಡ ಸ್ಕೂಲಲ್ಲಿ ಫ್ರೀ ಸರ್ಕಾರದಿಂದ ಸಿಗ್ತಿತ್ತು. ಒಂದು ಬಹಳ ಒಳ್ಳೆಯ ಎಕ್ಸ್ಪೆರಿಮೆಂಟ್ ಇತ್ತು. ಮತ್ತು ಈಗ ಅದು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದಮೇಲೆ ಆಲ್ಮೋಸ್ಟ್ ಡೆಲ್ಲಿಯಲ್ಲಿ 10 ನವಯುಗ್ ಸ್ಕೂಲ್ ಓಪನ್ ಆಗಿದ್ದಾವೆ. ಸೊ ಅಲ್ಲಿ ನಾವು ಓದಿದ್ದೀವಿ 11ನೇ ತರಗತಿ ತನಕ. 11ನೇ ಕ್ಲಾಸಲ್ಲೇ ನಾನು IIT ಎಕ್ಸಾಮ್ಗೆ ಕೂತ್ಕೊಂಡೆ. ಸೊ ದೇವರ ಕೃಪೆಯಿಂದ ಸೆಲೆಕ್ಟ್ ಆಯಿತು. ನನಗೆ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಇಲ್ವಾ ನನಗೆ ಇದುವರೆಗೆ ಗೊತ್ತಿಲ್ಲ. ಬಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ಎಲ್ಲೂ ಅಡ್ಮಿಷನ್ ಆದರೆ ಅಲ್ಲಿ ಹೋಗಬೇಕು. ಸೊ ನಾನು IITಗೆ ಹೋದೆ. IITಯಲ್ಲಿ 5 ವರ್ಷ ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಆದಮೇಲೆ ಯಾರು ಹೇಳಿದ್ರು ಸಿವಿಲ್ ಸರ್ವಿಸಸ್ ಒಂದು ಎಕ್ಸಾಮ್ ಇರ್ತದೆ. ಸರ್, ಓಕೆ. ಟು ಆ್ಯಡ್ ಒನ್ ಪಾಯಿಂಟ್ ನಿಮ್ಮ ಕಾಲೇಜ್ ಡೇಸ್ಗೆ, ಅಂದರೆ ಶಾಲಾ ದಿನಗಳನ್ನು ಸ್ನೇಹಿತರೊಟ್ಟಿಗೆ ಅದು ತಂದೆ ತಾಯಿ ಆಶ್ರಯದೊಂದಿಗೆ ನಾವು ಖುಷಿಯಾಗಿ ಕಳೆದ್ಬಿಡ್ತೀವಿ. ಕಾಲೇಜ್ ದಿನಗಳು ಎಲ್ಲೋ ಒಂದು ಕಡೆ ನಾವು ಮುಂದಕ್ಕೆ ಏನಾಗಬೇಕು ಅನ್ನೋ ಭವಿಷ್ಯವನ್ನು ರೂಪಿಸುವಂಥದ್ದು ಕಾಲೇಜ್ ದಿನಗಳು. ಹಾಗೆ ನಿಮ್ಮ ಕಾಲೇಜ್ ವ್ಯಾಸಂಗವನ್ನು ನೀವು ಬೆಂಗಳೂರಿನಲ್ಲಿ ಕೂಡ ನಡೆಸಿದ್ರಿ, IIM ಅಲ್ಲಿ. ಹೌದು. ಸೊ ಬೆಂಗಳೂರಿಗೆ ನಿಮ್ಮ ಕನೆಕ್ಷನ್ನು, ಹಾಗೆ ನಿಮ್ಮ ಕಾಲೇಜು ದಿನಗಳ ಬಗ್ಗೆ ಹೇಳ್ತೀನಿ. ಇನ್ಫ್ಯಾಕ್ಟ್ IIM ಬಗ್ಗೆ ನಾನು ಹೇಳ್ತೀನಿ. ಬಟ್ ಸೊ ಸ್ಕೂಲ್ದು ಹೇಗೆ 5-6 ವರ್ಷ ಇಲ್ಲ 11 ವರ್ಷ ಹೇಗೆ ಹೋಯಿತು ಅಂದರೆ 11 ವರ್ಷ ಹೇಗೆ ಪಾಸ್ ಆಯಿತು ನಮಗೆ ಗೊತ್ತಾಗಲಿಲ್ಲ. ಮಸ್ತಿಯಲ್ಲಿ ಫುಲ್ 11 ವರ್ಷ ಆಯಿತು. ಕಾಲೇಜ್ ನೀವು ಹೇಳಿದಂಗೆ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಅದೂ IIT ಡೆಲ್ಲಿಗೆ ಹೋದರೆ ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಬಂದೇ ಬರ್ತದೆ. ಏಕೆಂದರೆ ಅಲ್ಲಿ ಸ್ವಲ್ಪ ಕಾಂಪಿಟೇಟಿವ್, ಭಾಳ ಅಟ್ಮಾಸ್ಫಿಯರ್ ಕಾಂಪಿಟೇಟಿವ್ ಇರ್ತದೆ. ಆದರೆ IIT ಆದಮೇಲೆ ನಾನು 5ನೇ ವರ್ಷದಲ್ಲಿ ಎಲ್ಲ ನಮ್ಮ ಸಹೋದ್ಯೋಗಿಗಳು ಕೆಲವು ಜನ ಸಿವಿಲ್ ಸರ್ವಿಸಸ್ಗೆ ಕೂತ್ಕೊಳ್ಳೋಣ, ಎಕ್ಸಾಮ್ ಕೊಡೋಣ. ಈಗ ನಮಗೆ ಸಿವಿಲ್ ಸರ್ವಿಸಸ್ ಏನಂತ ಗೊತ್ತಿರಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ನಾನು ಹೇಳಿದೆ ಎಲ್ಲ ನಮ್ಮ ಮದರ್ ಟೀಚರ್ ಇದ್ದರು, ಅವ್ರಿಗೂ ಗೊತ್ತಿರಲಿಲ್ಲ. IAS ಏನು IPS ಏನೂ ಗೊತ್ತಿರಲಿಲ್ಲ. ಆದರೆ ನಮ್ಮ ತಂದೆ ಹೇಳ್ತಿದ್ರು, ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಕೂತ್ಕೊಡಿ, ಆಮೇಲೆ ನೋಡೋಣ, ಆಮೇಲೆ ಯೋಚನೆ ಮಾಡೋಣ, ನೀವು ಯಾಕೆ ತಲೆ ಕೆಡ್ಸ್ಕೊಡ್ತೀರಾ, IAS ಏನು IPS ಏನು ಎಲ್ಲ ಕೂತ್ಕೊಡ್ತಾ ಇದ್ದಾರೆ, ಅದನ್ನು ಚೆನ್ನಾಗಿ ಇರಬೇಕು. ಸೊ ನಾನು ಫಸ್ಟ್ ಟೈಮ್ ಅಪಿಯರ್ ಆದೆ 1985ಅಲ್ಲಿ. ಅಗೇನ್ ದೇವರ ಕೃಪೆಯಿಂದ ಅದು ಫಸ್ಟ್ ಟೈಮ್ ಸೆಲೆಕ್ಷನ್ನು ಆಯಿತು. IPS ಸಿಕ್ತು. ಆಮೇಲೆ ಗೊತ್ತಾಯಿತು IPS ಅಂತ ಏನು. ಸೊ ಆ ಥರ ಇದೆ. ಬಟ್ IIM ಬಗ್ಗೆ ನೀವು ಕೇಳಿದಿರಿ. IIM ನಾನು ಹೋಗಿದ್ದೆ 2002 ಅಲ್ಲಿ. IPS 86ಅಲ್ಲಿ ಜಾಯಿನ್ ಮಾಡಿದೆ. 86ಇಂದ 98 ತನಕ ನಾನು ಕರ್ನಾಟಕದಲ್ಲಿ ಬೇರೆ ಬೇರೆ ಪೋಸ್ಟಿಂಗಲ್ಲಿ ಕೆಲಸ ಮಾಡಿದೆ. ಆಮೇಲೆ 3 ವರ್ಷ ಫಾರಿನ್ ಹೋಗಿದೆ, ಫಾರಿನ್ ಪೋಸ್ಟಿಂಗ್ ಮೇಲೆ ಹೋಗಿದೆ. ಬಂದ ಮೇಲೆ ನಾನು ಏನು ಓದೋಣ, ಯಾಕೆಂದರೆ 15 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೇಮ್ ಲಾ ಆ್ಯಂಡ್ ಆರ್ಡರ್ ಡಿಸ್ಟ್ರಿಕ್ಟ್ SP ಆಗಿದ್ದೀವಿ, ಎಲ್ಲ ರೀತಿಯಿಂದ DCP ಆಗಿ ಕೆಲಸ ಮಾಡಿದ್ದೀವಿ. ಸ್ವಲ್ಪ ಜೀವನದಲ್ಲಿ ಬದಲಾವಣೆ ಆಗಬೇಕು. ಸೊ IIM ಅಡ್ಮಿಷನ್ ತಗೊಂಡೆ. IIM ಅಡ್ಮಿಷನ್ ಅಂದರೆ ಸೀರಿಯಸ್, ಫುಲ್ IIM ಅಂದರೆ ಫುಲ್ ಸೀರಿಯಸ್ ಬಿಸ್ನೆಸ್. ಮನೆಯಲ್ಲಿ ಇರಲಿಲ್ಲ, ಮನೆ ಬಿಟ್ಟು ಹಾಸ್ಟೆಲ್ಗೆ ಹೋದೆ. ಯಾಕೆಂದರೆ ಫಸ್ಟ್ ಟ್ರೈ ಮಾಡಿದೆ ಮನೆಯಿಂದ ದಿವಸ ಹೋಗೋಣ ಬನ್ನರ್ಘಟ್ಟ ರೋಡ್ಗೆ. ಆದರೆ ಹೋಮ್ವರ್ಕ್ ತುಂಬ ಸಿಗುತ್ತೆ ಅಲ್ಲಿ, ಮತ್ತು ಗ್ರೂಪ್ ಸ್ಟಡಿ ಭಾಳ ಇರ್ತವೆ. ಸೊ ಮನೆಯಿಂದ ಕೆಲಸ ಮಾಡೋಕ್ಕಾಗಲ್ಲ. ಬಿಕಾಸ್ ಐಡಿಯಾ ಏನಿದ್ರೆ ಅಂದರೆ ಎಲ್ಲ ಗ್ರೂಪ್ ಒಟ್ಟಿಗೆ ಕೂತ್ಕೊಂಡು ಕೇಸ್ ಸ್ಟಡೀಸ್ ಎಲ್ಲ ಡಿಸ್ಕಷನ್ ಮಾಡಬೇಕು. ಅದಕ್ಕೆ ಹಾಸ್ಟೆಲ್ಗೆ ಶಿಫ್ಟ್ ಆದೆ.
ಬಟ್ ನಿಜವಾಗ್ಲೂ ಹೇಳಬೇಕಾದ್ರೆ ಐ ಎಂಜಾಯ್ಡ್ IIM 2 years ಮೋರ್ ದೆನ್ ಈವನ್ IIT. ಹಾಂ ಹಾಂ ಕಾರಣ ಏನಂದರೆ ಯಾವಾಗ ನಾವು IITಯಲ್ಲಿ ಓದ್ತಾ ಇದ್ದೀವಿ, ಯಾವಾಗ ನಮ್ಮ ವಯಸ್ಸು 18 ವರ್ಷ 17-18 ವರ್ಷ, ಆವಾಗ ಒಂದು ಮನಸ್ಸಲ್ಲಿ ಟೆನ್ಷನ್ ಇರ್ತದೆ, ಒಳ್ಳೆಯ ಮಾರ್ಕ್ಸ್ ಸಿಗಬೇಕು, ಒಳ್ಳೆಯ ರಿಸಲ್ಟ್ ಬರಬೇಕು, ಯಾಕೆಂದರೆ ಅದರ ಮೇಲೆ ನೌಕರಿ ಸಿಗುತ್ತೆ, ಅಥವಾ ಕಾಂಪಿಟೇಷನ್ನಲ್ಲಿ ಸೆಲೆಕ್ಟ್ ಆಗಬೇಕಾದ್ರೆ ಓದಬೇಕು. ಸೊ ಸ್ವಲ್ಪ ಅಕಾಡೆಮಿಕ್ ಓರಿಯೆಂಟೇಷನ್ ಜಾಸ್ತಿ ಇರ್ತದೆ. ಯಾವಾಗ 15 ವರ್ಷ ನಂತರ IIMಗೆ ಹೋಗಿದ್ದೀವಿ, ಆವಾಗ ಟೆನ್ಷನ್ ಇರೋದಿಲ್ಲ, ಒಳ್ಳೆಯ ಮಾರ್ಕ್ಸ್ ತಗೋಬೇಕು ಅಂತ ಟೆನ್ಷನ್ ಇರೋದಿಲ್ಲ. ಯು ಮಸ್ಟ್ ಎಂಜಾಯ್. ಸೊ ದ್ಯಾಟ್ ಫೇಸ್ ಈಸ್ ಭಾಳ ಇಂಪಾರ್ಟೆಂಟ್. ಅಂದರೆ ಯು ಆ್ಯಕ್ಚುಲಿ ಎಂಜಾಯ್ ಲರ್ನಿಂಗ್. ಏನು ನಿಮಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಜಾಸ್ತಿ ಕೆಲಸ ಮಾಡ್ತೀರಿ. ಸೊ ಸೆಕೆಂಡ್ ಟೆನ್ಯೂರ್ ಆಸ್ ಎ ಸ್ಟೂಡೆಂಟ್, ಫಸ್ಟ್ ಟೆನ್ಯೂರ್ ಅಫ್ಕೋರ್ಸ್ ಸ್ಕೂಲಲ್ಲಿ ಅಂತೂ ಗೊತ್ತಾಗಲ್ಲ, 11 ವರ್ಷ ಹೇಗೆ ಹೋಯಿತು, ಅದು ಫುಲ್ ಮಸ್ತಿಯಲ್ಲಿ ಹೋಯಿತು, ಏನೂ ಗೊತ್ತಾಗಲಿಲ್ಲ. 5 years IITಯಲ್ಲಿ ಸೀರಿಯಸ್ ಇತ್ತು ಅಕಾಡೆಮಿಕ್. ಬಟ್ ಈ IIMದು ರಿಯಲ್ ಲರ್ನಿಂಗ್, ಪ್ರಾಕ್ಟಿಕಲ್ ಲರ್ನಿಂಗ್, ಯಾಕೆಂದರೆ ಆವಾಗ 15 ವರ್ಷ ಕೆಲಸ ಮಾಡಿದ್ದೀವಿ ಫೀಲ್ಡಲ್ಲಿ. ಸೊ ಹೇಗೆ ರಿಯಲ್ ಲೈಫಲ್ಲಿ ಸಿಚುವೇಶನ್ ಹೇಗೆ ಇದೆ ಅದು ಪ್ರಾಕ್ಟಿಕಲ್ ನಾಲೆಜ್ ಇರೋದರಿಂದ ದ್ಯಾಟ್ ವಾಸ್ ವೆರಿ ಎಂಜಾಯಬಲ್. ಸೊ ನನಗೆ ಅಂತ ಅನಿಸ್ತದೆ ಅಕಾಡೆಮಿಕ್ ಫೀಲ್ಡಲ್ಲಿ ಬಹುಶಃ IIMದು 2 ವರ್ಷ ಏನು ನಾನು ಇದ್ದೆ ಅಲ್ಲಿ, ದ್ಯಾಟ್ ವಾಸ್ ವೆರಿ ವೆರಿ ಪ್ರೊಡಕ್ಟಿವ್, ವೆರಿ ಯೂಸ್ಫುಲ್. ಹೌದು ಸರ್. ಹಾಗೆ ನೀವು ಹೇಳ್ತಾ ಇದ್ರಿ ಕರ್ನಾಟಕ ನನ್ನ ಕರ್ಮಭೂಮಿ ಅಂತ. ನಿಮಗೆ ಬಹಳಷ್ಟು ವರ್ಷಗಳು, ಬಹಳಷ್ಟು ಊರುಗಳು, ಬಹಳಷ್ಟು ಜನರು ನಿಮ್ಮ ಬಾಳಿನಲ್ಲಿ ಕರ್ನಾಟಕದಲ್ಲಿ ಬಂದಿದ್ದಾರೆ, ಇನ್ನೂ ಕೂಡ ಇರ್ತೀವಿ ನಾವು. ಹಾಗೆ ನಂಜನಗೂಡಿಗೂ ನಿಮಗೂ ಕೂಡ ಒಂದು ಸಂಬಂಧ ಇದೆ. ಹೌದು. ನಂಜನಗೂಡನ್ನ ನೆನೆಸ್ಕೊಳ್ಬೋದಾ ಇವಾಗ? ನಂಜನಗೂಡು ನಮ್ಮ ಫಸ್ಟ್ ಪೋಸ್ಟಿಂಗ್ ಇತ್ತು. ನಾನು ಪ್ರೊಬೇಷನ್ ಆಗಿ ತುಮಕೂರಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡಿದೆ. ಆಮೇಲೆ ಫಸ್ಟ್ ಪೋಸ್ಟಿಂಗ್ ನಮಗೆ ನಂಜನಗೂಡು ಸಿಕ್ತು. ಇಟ್ಸ್ ದೇವಭೂಮಿ ಅಂತ ಹೇಳ್ಬೋದು, ಫೇಮಸ್ ಟೆಂಪಲ್ ಇದೆ. ಸೊ ನಂಜನಗೂಡು ಸುಮಾರು ನಾನು 1.5 ವರ್ಷ ಇದ್ದೆ. ಇನ್ಫ್ಯಾಕ್ಟ್ ನಾವು IPS ಅಲ್ಲಿ ಸೆಲೆಕ್ಟ್ ಆಗಿ ಫಸ್ಟ್ ನಾವು ಅಕಾಡೆಮಿಗೆ ಹೋಗ್ತೀವಿ, ಎಲ್ರಿಗೆ ಗೊತ್ತಿದೆ. 1 ವರ್ಷ ಅಕಾಡೆಮಿ ಹೈದರಾಬಾದಲ್ಲಿ ಇರ್ತೀವಿ, ಆಮೇಲೆ 1 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿ ಇರ್ತೀವಿ. ಬಟ್ ರಿಯಲ್ ಲರ್ನಿಂಗ್ ಯಾವಾಗ ಆಗತ್ತೆ, ಇನ್ ಇಂಗ್ಲೀಷ್ ಹೇಳ್ತಾರೆ ಚೇರ್ ವಿಲ್ ಟೀಚ್. ಯಾವಾಗ ನೀವು ಕುರ್ಚಿ ಮೇಲೆ ಕೂತ್ಕೊಡ್ತೀರಿ, ಜವಾಬ್ದಾರಿ ಯಾವಾಗ ಬರ್ತದೆ ಆವಾಗೆಲ್ಲ ಆ್ಯಕ್ಚುಲಿ ಕಲಿತೀರಿ. ಸೊ ಫಸ್ಟ್ ಪೋಸ್ಟಿಂಗ್ ಜೀವನದಲ್ಲಿ ASP ಆಗಿ ನಂಜನಗೂಡಿತ್ತು. ಸೊ ಅಲ್ಲಿ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು, ಕಲಿಯೋದು ಆಯಿತು, ಒಳ್ಳೆಯ ಥರದ್ದು ಕೇಸಸ್ ಇನ್ವೆಸ್ಟಿಗೇಷನ್ ಎಲ್ಲ ಬಂತು. ಸೊ ರಿಯಲ್ ಲರ್ನಿಂಗ್ ಸ್ಟಾರ್ಟೆಡ್ ಇನ್ ನಂಜನಗೂಡು, ಇನ್ ದಿಸ್ ಹೋಲಿ ಟೌನ್ ಅಂತ ಹೇಳ್ಬೋದು. ಸೊ ಕ್ಯಾನ್ ಯು ರಿಕಾಲ್ ದೋಸ್ ಮೆಮೊರೀಸ್ ಸರ್, ಫಸ್ಟ್ ಪೋಸ್ಟಿಂಗು? ವೆಲ್, ಫಸ್ಟ್ ಪೋಸ್ಟಿಂಗ್ ಅಂತೆ ನಾನು ನಂಜನಗೂಡು ಹೋದಾಗ ನನ್ನ ವಯಸ್ಸು 23 years ಇತ್ತು, 23 ವರ್ಷ. ನನಗೆ ಅನಿಸಿತ್ತು ಭಾಳ ಜನ ಸೀರಿಯಸ್ಲಿ ತಗೊಳ್ತಾ ಇಲ್ಲ, ಏಕೆಂದರೆ ನಮ್ಮ ಕೆಳಗಡೆ ಯಾರು ಅಧಿಕಾರಿಗಳು ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್, DSP, ಕೆಲವು ಜನ 40 ವರ್ಷ, ಕೆಲವು ಜನ 50 ವರ್ಷ ಇರ್ತದೆ. ಸೊ ಅವ್ರ ಮನಸ್ಸಲ್ಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ಇರ್ತದೆ, ಏನಿದು ಹುಡುಗ ಬಂದಾನಲ್ಲ 23 ವರ್ಷ, ಇವರು ನಮಗೆ ಬಾಸ್ ಆಗಿಬಿಟ್ಟಿದ್ದಾರೆ, ಇವರು ನಮಗೆ ಡೈರೆಕ್ಷನ್ಸ್ ಕೊಡ್ತಾರೆ. ಮತ್ತು ಭಾಳಷ್ಟು ಜನ, ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಯಾವಾಗ ನಮಗೆ ಕರ್ನಾಟಕ ಅಲಾಟ್ ಆಯಿತು ಫಸ್ಟ್ ಡೇಯಿಂದ ನಾನು ಕನ್ನಡ ಓದೋದು ಸ್ಟಾರ್ಟ್ ಮಾಡಿಬಿಟ್ಟೆ. ಏಕೆಂದರೆ ನನ್ನ ಮನಸ್ಸಲ್ಲಿ ಇತ್ತು, ನೀವು ಯಾವುದು ಸ್ಟೇಟಲ್ಲಿ, ಈಗ ನಾವು ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀವಿ, ಉತ್ತರಿಂದ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದೀವಿ, ಅಲ್ಲಿ ಪಬ್ಲಿಕ್ ನಿಮಗೆ ಅಕ್ಸೆಪ್ಟ್ ಮಾಡಬೇಕಾದ್ರೆ ಪಬ್ಲಿಕ್ ಥರ ನೀವು ಇರಬೇಕು. ಜನತೆ ಏನು ಭಾಷಾ ಹೇಳ್ತಾರೆ, ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ನೀವು ಮಾತಾಡಲಿಲ್ಲ ಅಂದರೆ ಅಕ್ಸೆಪ್ಟೆನ್ಸ್ ಬರಲ್ಲ. ಅದೇ ಥರ ಊಟ ತಿನ್ನಬೇಕು, ಅದೇ ಥರ ಬಟ್ಟೆ ಹಾಕಬೇಕು, ಅದೇ ಥರ ಭಾಷೆ ಹೇಳಬೇಕು. ಸೊ ನಾನು ತುಮಕೂರು ಟ್ರೈನಿಂಗ್ ಬಂದಾಗ ಕೂಡ ಅಲ್ಲಿ ಫಸ್ಟ್ ಡೇ ಯಾರು ಟೀಚರ್ ಕರೆಸಿರಪ್ಪ ಸ್ವಲ್ಪ ನಿಮಗೆ 50 ರೂಪಾಯಿ ತಿಂಗಳಿಗೆ ಕೊಟ್ಟು ಆವಾಗ ನಮಗೆ ಕ ಖ ಗ ಸ್ಟಾರ್ಟ್ ಮಾಡಿದೆ 22 ವರ್ಷ ವಯಸ್ಸಲ್ಲಿ. ಸೊ ನಂಜನಗೂಡು ಬರ್ತಾ ಬರ್ತಾ ನಮಗೆ ಸ್ವಲ್ಪ ಕನ್ನಡ ಬರ್ತಿತ್ತು. ನಮ್ಮ ಕೆಳಗಡೆ ಇದ್ದವರು ಅಧಿಕಾರಿಗಳು ಭಾಳಷ್ಟು ಜನ ಈ ಇಂಪ್ರೆಷನ್ನಲ್ಲಿ ಇದ್ದರು, ಹುಡುಗರಿಗೆ ಏನು ಗೊತ್ತಿಲ್ಲ, ಕನ್ನಡ ಬರಲ್ಲ. ಸೊ ಕೆಲವು ಸರಿ ಅವರು ಕನ್ನಡದಲ್ಲಿ ನಮಗೆ ಬೈತಾ ಇರ್ತಿದ್ರು, ನನಗೆ ಅರ್ಥ ಆಗ್ತಿತ್ತು. ಅವರು ಏನು ತಿಳ್ಕೊಂಡಿದ್ರು, ದಟ್ ಬಹುಶಃ ಇವ್ರು ಕನ್ನಡ ಎಲ್ಲಿ ಗೊತ್ತಾಗತ್ತೆ, ಪಾಪ ಈಗ ತಾನೇ ಬಂದಾರೆ ಡೆಲ್ಲಿಯಿಂದ, ಇವ್ರಿಗೆ ಎಲ್ಲಿ ಗೊತ್ತಾಗತ್ತೆ. ಸೊ ಆ ಥರ ಭಾಳ ಪ್ರಸಂಗ ನಮಗೆ ನೆನಪಿದೆ. ವೇರ್ ಯಾರಾದರೂ ನಮ್ಮ ಆಫೀಸರ್ ಆಗಲಿ ಅಥವಾ ಪಬ್ಲಿಕ್ ಕೆಲವು ಜನ ನಾವು ಹೇಳಿದ್ದೀವಿ ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಇಲ್ವಾ ಗೊತ್ತಿಲ್ಲ. ಆಮೇಲೆ ನಾನು ಹೇಳ್ತಿದ್ದೆ, ಇಲ್ಲ ಅರ್ಥ ಆಗಿದೆ, ನಾನು ಸಮಾಧಾನ ಮಾಡ್ತೀನಿ, ಸ್ವಲ್ಪ ಚಾನ್ಸ್ ಕೊಡಿ, ಟೈಮ್ ಕೊಡಿ ಅಂತ. ಆವಾಗ ಅವರು ಏಕ್ದಮ್ ಸರ್ಪ್ರೈಸ್ ಆಗ್ತಿದ್ರು.
ಸೊ ಫಸ್ಟ್ ಡೇಯಿಂದ ನಾನು ಅದು ಸೊ ಆ ಥರ ಭಾಳ ಎಕ್ಸ್ಪೀರಿಯನ್ಸಸ್ ನಂಜನಗೂಡಲ್ಲಿ ಆಯಿತು ನಮಗೆ. ಕನ್ನಡದ ಬಟ್ ನಂದು ಒಂದು ಪಾಯಿಂಟ್ ಇತ್ತು, ಎಲ್ಲೂ ಹೋಗಬೇಕಾದ್ರೆ ಫಂಕ್ಷನ್ಗೆ ಕರೀತಾರೆ, ಕನ್ನಡ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಬರ್ತಿತ್ತು, ಅಂದರೆ ಯಾರು ಬೈದಿದ್ರೆ ಅರ್ಥ ಆಗ್ತಿತ್ತು. ಸೊ ಬಟ್ ಎಲ್ಲಿ ಹೋದರೆ ಅಲ್ಲಿ ಕನ್ನಡದಲ್ಲಿ ಮಾತಾಡ್ತಿದ್ದೆ, ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಸ್ವಲ್ಪ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡದಲ್ಲಿ ನೀವು ಒಂದು 2-3 ಪದ ಕಲ್ತ್ಬಿಟ್ರೆ ಹೌದು ಇಲ್ಲ ಗೊತ್ತಿಲ್ಲ ಮಾಡಿ, ಸೊ ಅರ್ಧ ಕನ್ನಡ ಅದು 4-5 ಪದ ಯೂಸ್ ಮಾಡಿ ಇಂಗ್ಲೀಷ್ ಮಿಕ್ಸ್ ಮಾಡಿ ನೀವು ಎಲ್ಲ ಮೆಸೇಜ್ ಕನ್ವೆ ಮಾಡ್ಬೋದು. ಸೊ ಒಳ್ಳೆಯ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಕರ್ನಾಟಕದವ್ರಿಗೆ ಹೆಮ್ಮೆ, ಕನ್ನಡಿಗರಿಗೆ ಹೆಮ್ಮೆ ಏನಪ್ಪ ಅಂತಂದರೆ ಮಾತಾಡುವಂಥ ಪ್ರಯತ್ನವನ್ನು ನಡೆಸಿದ್ರೇ ನಮಗೆ ಅಷ್ಟು ಸಂತೋಷ ಆಗ್ಬಿಡತ್ತೆ. ಅದು ಮೆಸೇಜ್ ನಾನು ಈಗ ನನಗೆ ಇಲ್ಲಿ 34 ವರ್ಷ ಆಯಿತು, ಹೊಸ IPS ಆಫೀಸರ್ಸ್ ಹೊಸ ಬರ್ತಾರೆ. ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ಪೊಲೀಸಿಂಗ್ ನೀವು ಕಲಿತೀರಿ, ಏನು ತೊಂದರೆ ಇಲ್ಲ. ನೀವು ಕುರ್ಚಿ ಮೇಲೆ ಯಾವಾಗ ಕೂತ್ಕೊಡ್ತೀರಿ, ಯಾವಾಗ ಸಮಸ್ಯೆ ಬರುತ್ತೆ, ಯಾವಾಗ ಒಂದು ತೊಂದರೆ ಆಗತ್ತೆ, ನೀವು ಪೊಲೀಸಿಂಗ್ ಕಲಿತೀರಿ. ಫಸ್ಟ್ ನೀವು ಕನ್ನಡ ಕಲಿಯಿರಿ. ಎಷ್ಟು ಜಲ್ದಿ ನೀವು ಕನ್ನಡ ಕಲಿತೀರಿ ಅಷ್ಟು ಜಲ್ದಿ ನೀವು ಜನರ ಜೊತೆಗೆ ಒಂದು ಲಿಂಕ್ ಎಸ್ಟಾಬ್ಲಿಷ್ ಮಾಡೋಕ್ಕಾಗತ್ತೆ, ಒಂದು ಕನೆಕ್ಷನ್ ಬೇಗ ಆಗುತ್ತೆ, ಮತ್ತು ಜನರದ್ದು ವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಸೊ ಆ ನಮ್ಮ ಸಜೆಷನ್ ಇವತ್ತು ಕೂಡ ಅದೇ ಇದೆ ಎಲ್ಲರಿಗೆ, ಫಸ್ಟ್ ಲ್ಯಾಂಗ್ವೇಜ್ ಕಲಿಬೇಕು, ಆಮೇಲೆ ಪ್ರೊಫೆಷನಲಿಸಮ್ ಬಂದೇ ಬರ್ತದೆ. ಭಾಷೆಯೊಂದಿಗೆ ಬಾಂಧವ್ಯವನ್ನು ಯಾವ ರೀತಿ ಬೆಳೆಸ್ಕೊಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ. ಹಾಗೆ ಅಡುಗೆ ಬಗ್ಗೆ ಅಂದರೆ ಊಟದ ಬಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ, ಎಲ್ಲಿರ್ತೀವೋ ಆ ಊಟವನ್ನು ಮಾಡಬೇಕು ಅಂತ. ನಂಜನಗೂಡಿನ ರಸಬಾಳೆಹಣ್ಣು, ಹಾಗೆ ತುಮಕೂರಿನ ತಟ್ಟೆ ಇಡ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದ ರಾಗಿ ಮುದ್ದೆ ಆಗಿರ್ಬೋದು, ಇವೆಲ್ಲವನ್ನ ನೀವು ಸವಿದಿರ್ತೀರಲ್ವಾ ಸರ್? ಬಿಗಿನಿಂಗಲ್ಲಿ ಬಹಳ ಕಷ್ಟ ಆಯಿತು. ನಾನು ತುಮಕೂರ್ಗೆ ಬಂದೆ, ಇನ್ಸ್ಪೆಕ್ಷನ್ ಬಂಗ್ಲೋಲಿ ಒಂದು ರೂಮ್ ಕೊಟ್ಟರು. ನಾನು ಫಸ್ಟ್ 2-3 ಡೇಸ್ ಈ ಸಾಂಬಾರು ರಸಮ್ ತಿನ್ನೋಕ್ಕಾಗಲಿಲ್ಲ, ಅಭ್ಯಾಸ ಇರಲಿಲ್ಲ. ಏಕೆಂದರೆ ನಮ್ಮ ನಾರ್ತಲ್ಲಿ ಉದಾಹರಣೆಯಾಗಿ ಕರಿ ಪತ್ತ ಎಟ್ಸೆಟ್ರಾ ಯೂಸ್ ಮಾಡೋದೇ ಇಲ್ಲ. ಸೊ ನನಗೆ ನೆನಪಿದೆ, ನಾನು ಬಂದಾಗ 3-4 ದಿವಸ ಬರೀ ಇದು ಎಳ್ನೀರಿಗೆ ಕುಡಿದು ಸ್ವಲ್ಪ ಮ್ಯಾನೇಜ್ ಮಾಡಿದ್ದೆ. ಯಾಕೆಂದರೆ ನಮ್ಮ ತುಮಕೂರಲ್ಲಿ ಅಂಥ ನಾರ್ತ್ ಇಂಡಿಯನ್ ಫುಡ್ ಆವಾಗ 86ಅಲ್ಲಿ ಸಿಗ್ತಾ ಇರಲಿಲ್ಲ. ಆಮೇಲೆ ಕೆಲವು ಫ್ರೆಂಡ್ಸ್ ಸಿಕ್ಕಿದ್ರು, ಆಮೇಲೆ ನಾರ್ತ್ ಇಂಡಿಯನ್ ಫುಡ್ ಒಂದೆರಡು ಕಡೆ ಗೊತ್ತಾಯಿತು. ಅಲ್ಲಿ ಹೋಗಿ ಸ್ವಲ್ಪ ರೋಟಿ ಚಪಾತಿ ಇದು ಎಲ್ಲ ತಿನ್ನೋದು ಸ್ಟಾರ್ಟ್ ಆಯಿತು. ಬಟ್ ಸ್ಲೋಲಿ ಈ ಸೌತ್ ಇಂಡಿಯನ್ ಫುಡ್ ಏನಿದೆ ಅದರಲ್ಲಿ ತುಂಬ ರುಚಿ ಆಯಿತು. ಇವತ್ತು ನಮ್ಮ ಸಿಚುವೇಶನ್ ಏನಿದೆ ಅಂದರೆ, ನಮ್ಮ ಮನೆಯಲ್ಲಿ ನಾನು ಆಗಲಿ, ನಮ್ಮ ಹೆಂಡತಿ ಆಗಲಿ, ನಮ್ಮ ಮಕ್ಕಳು ಆಗಲಿ, ಅವ್ರಿಗೆ ಯಾರಿಗೆ ನಾರ್ತ್ ಇಂಡಿಯನ್ ಫುಡಲ್ಲಿ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ಪರಾಠ ಅಂತ ಯಾರು ಯಾವಾಗಲೂ ಮಾಡೋದೇ ಇಲ್ಲ. ನಾರ್ತ್ ಇಂಡಿಯನ್ ಫುಡ್ ಮನೆಯಲ್ಲಿ ದಿವಸ ಪರಾಠ ಮಾಡ್ತಾರೆ, ಬಟ್ ಯಾರೂ ಮಾಡೋದಿಲ್ಲ. ಈಗ ದಿವಸ ಇಡ್ಲಿ, ವಡಾ, ಪೊಂಗಲ್, ದೋಸೆ. ಇನ್ಫ್ಯಾಕ್ಟ್ ಮನೆಯಲ್ಲಿ ಒಂದು ವಾರಕ್ಕೆ 2 ಸರಿ ಇಡ್ಲಿ ವಡಾ ದೋಸೆ ಆಗಲಿಲ್ಲ ಅಂದರೆ ಗಲಾಟಾಗಿಬಿಡ್ತದೆ. ಸೊ ಎಲ್ಲರಿಗೆ ಅಭ್ಯಾಸ ಆಗಿದೆ, ಮತ್ತು ಈಗ ನಾವು ವಿ ಎಂಜಾಯ್ ಇಟ್ ಮೋರ್ ದೆನ್ ವಿ ಮಿಸ್ ಇಟ್. ಆ್ಯಕ್ಚುಲಿ ವಿ ಮಿಸ್ ಇಟ್. ಮತ್ತು ಎಲೆ ಊಟ, ಬಾಳೆ ಎಲೆ ಊಟ ಅದು ಎಲ್ಲ ಭಾಳ ಇಷ್ಟ ಎಲ್ಲರಿಗೆ. ನನಗೂ ಅಲ್ಲ, ನಾನು ಮಾತ್ರ ನಮಗೂ ಅಲ್ಲ, ನಮ್ಮ ವೈಫ್ಗೆ, ನಮ್ಮ 2 ಮಗಳಿಗೆ ಅದು ಎಲ್ಲ ಭಾಳ ಇಷ್ಟ ಇದೆ. ಸೊ ಯಾಕೆ ಅಂದರೆ ವೈಫ್ ಬಗ್ಗೆ ಹೇಳಿದ್ರಿ, ಹಾಗೆ ಫ್ಯಾಮಿಲಿ ಬಗ್ಗೆನೂ ಇವಾಗಲೇ ಕೇಳೋಣ ಅನಿಸ್ತು, ಬಿಕಾಸ್ ಅವ್ರ ಬಗ್ಗೆ ಇವಾಗ ಮಾತನಾಡ್ತಾ ಇರೋದ್ರಿಂದ. ನಾನು ಕರ್ನಾಟಕ ಸ್ಟೇಟ್ಗೆ 1987 ಇಸ್ವಿಯಲ್ಲಿ ಬಂದೆ, ಟ್ರೈನಿಂಗಲ್ಲಿ ಇದ್ದೆ. ನನ್ನ ಮದುವೆ 1990 ಆಯಿತು. ಸೊ ನಮ್ಮ ವೈಫ್ ಅವರು ಕೂಡ ಕಸೌಲಿಯಲ್ಲಿ ಸೇಮ್ ಊರಲ್ಲಿ ಹುಟ್ಟಿದ್ದಾರೆ, ಸೇಮ್. ಇನ್ಫ್ಯಾಕ್ಟ್ ಅವ್ರ ಮನೆ ಮತ್ತು ನಮ್ಮ ಮನೆ ಅಪೋಸಿಟ್ ಇತ್ತು. ಬಟ್ ಅಫ್ಕೋರ್ಸ್ ಮದುವೆ ಆಗೋ ತನಕ ನಾವು ಭೇಟಿ ಆಗಿರಲಿಲ್ಲ, ಅಥವಾ ಆಗಿರ್ಬೋದು, ನೆನಪಿಲ್ಲ. ಸೊ ಬಟ್ ಅವರು ಓದಿದ್ದಾರೆ ಚಂಡೀಗಢಲ್ಲಿ, ಪಂಜಾಬಲ್ಲಿ ಚಂಡೀಗಢ ಓದಿ ಅವರು ಇಲ್ಲಿ ಬಂದರು. ಫಸ್ಟ್ ಟೈಮ್ ಬಂದರು 90ಯಲ್ಲಿ ಬಂದರು. ಆವಾಗ ನಮಗೆ ಪೋಸ್ಟಿಂಗ್ ಇಲ್ಲಿ, ನಾನು SP ಆಗಿದ್ದೆ, ಮತ್ತು ಪೋಸ್ಟಿಂಗ್ ಇಲ್ಲಿ CID CRE ಸೆಲ್ಲಲ್ಲಿ ಪೋಸ್ಟಿಂಗ್ ಆಗಿತ್ತು. ಸ್ವಲ್ಪ ಅವ್ರಿಗೆ ಬಂದು ಸ್ವಲ್ಪ ಆಶ್ಚರ್ಯ ಆಯಿತು, ಯಾಕೆಂದರೆ ಅವ್ರ ಮನಸ್ಸಲ್ಲಿ ಇತ್ತು IPS ಆಫೀಸರ್ ಅಂದರೆ ದೊಡ್ಡ ಮನೆ ಇರಬೇಕು, ಸುಮಾರು ಜನ ಇರಬೇಕು. ಆವಾಗ ಬೆಂಗಳೂರಲ್ಲಿ 1986-87ನಲ್ಲಿ ಮನೆ ತುಂಬ ಕೊರತೆ ಇತ್ತು, ಸಿಗ್ತಾ ಇರಲಿಲ್ಲ. ಒಂದು ಕ್ಯೂ ಹಾಕಿದರೆ 6 ತಿಂಗಳು 8 ತಿಂಗಳು. ಸೊ ಮೆಸ್ಸಲ್ಲಿ ಒಂದು ರೂಮಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ. ಸೊ ನನಗೆ ಗೊತ್ತಿದೆ, ಅವರು ಹೇಳೋದಿಲ್ಲ, ಒಪ್ಪೋದಿಲ್ಲ, ಬಟ್ ಅವ್ರಿಗೆ ಒಂದು ಶಾಕ್ ಥರ ಆಗಿತ್ತು. ಏನು IPS ಆಫೀಸರ್ ಒಂದು ಮೆಸ್ಸಲ್ಲಿ ಒಂದು ರೂಮಲ್ಲಿ, ಅಡುಗೆನೂ ಅವರೇ ಮಾಡ್ತಿದ್ರು. ಅದಾಯಿತು. ಆಮೇಲೆ ಕೆಲವು ದಿವಸ ನಂತರ ನಮ್ಮದು 2 ಟ್ರಾನ್ಸ್ಫರ್ ಆಯಿತು ಗುಲ್ಬರ್ಗಾಗೆ.
ಬಹುಶಃ 4-5 ತಿಂಗಳ ಒಳಗೆ ಗುಲ್ಬರ್ಗಾಗೆ ಟ್ರಾನ್ಸ್ಫರ್ ಆಯಿತು. ಅದ್ರ ಮುಂಚೆ ಹೇಳ್ತೀನಿ, ಇಲ್ಲಿ ಮೆಸ್ಸಲ್ಲಿ ನಾವು ಮದುವೆ ಆದಮೇಲೆ 5-6 ತಿಂಗಳು ಮೆಸ್ಸಲ್ಲಿ ಒಂದು ರೂಮಲ್ಲಿ ಇಬ್ಬರು ಇದ್ದೀವಿ. ಕಷ್ಟಪಟ್ಟು ಒಂದು ಕ್ಯೂ ಅಲ್ಲಿ ಒಂದು ಮನೆ ಸಿಕ್ತು, ಜೀವನ್ ಭೀಮಾ ನಗರಲ್ಲಿ ಒಳ್ಳೆಯ ಮನೆ, ದೊಡ್ಡ B ಟೈಪ್ C ಟೈಪ್ ಮನೆ ಸಿಕ್ತು. ಅವ್ರು ಭಾಳ ಎಕ್ಸೈಟ್ಮೆಂಟ್ ಆಯಿತು. ಏನೋ ಮದುವೆ ಆದಮೇಲೆ ಪ್ರತಿಯೊಬ್ಬರು ಐ ಮೀನ್ ವೈಫ್ಗೆ ಒಂದು ಇಷ್ಟ ಇರ್ತದೆ, ಮನೆ ಸೆಟಪ್ ಮಾಡೋಣ, ಕ್ಲೀನ್ ಮಾಡೋಣ, ಯಾವ ರೀತಿ ನನ್ನ ಕನಸಿದೆ ಆ ರೀತಿ ಎಲ್ಲ ಮಾಡೋಣ. ಅವರು ಫುಲ್ ಎಂಥೂಸಿಯಾಸಮಿಂದ ಅವರು ಸ್ಟಾರ್ಟ್ ಮಾಡಿದರು. ಬಹುಶಃ ಮನೆಯಲ್ಲಿ ನಾವು 10 ದಿವಸ ಇದ್ದೀವಿ ಇಬ್ಬರು, ಆವಾಗ ಟ್ರಾನ್ಸ್ಫರ್ ಆಗಿಬಿಡ್ತು ಗುಲ್ಬರ್ಗಾಗೆ. ಸೊ ಸ್ವಲ್ಪ ಅವ್ರಿಗೆ ಬೇಜಾರಾಯಿತು. ಆಮೇಲೆ ಪ್ಯಾಕ್ ಮಾಡಿ ಗುಲ್ಬರ್ಗಾ ಹೋಗಿದ್ದೀವಿ. ಗುಲ್ಬರ್ಗಾದಲ್ಲಿ ಮನೆ ಸಿಕ್ತು, ಬಟ್ ನೀರು ಇರಲಿಲ್ಲ, ನೀರು ಹೊರಗಡೆಯಿಂದ ತುಂಬಿ ತರಬೇಕು. ಬಹುಶಃ ಅವ್ರಿಗೆ ಪುನಃ ಡೌಟ್ ಬಂದಿರಬೇಕು, ಇದು IPS ಆಫೀಸರ್ ಇದ್ದಾರ ಅಥವಾ ನಮಗೇನು ಮೋಸ ಆಗಿದೆ ಅಥವಾ ಏನೋ ಫ್ರಾಡ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಗುಲ್ಬರ್ಗಾದಲ್ಲಿ ಆಯಿತು, ಒಂದು ಮನೆ ಸಿಕ್ತು, ಸ್ವಲ್ಪ ಸೆಟಪ್ ಶುರು ಮಾಡಿದರು. ಮತ್ತು ನನಗೆ ಸುಮಾರು 40 ದಿವಸ ಆದಮೇಲೆ ಲೋಕಲ್ ಸೀನಿಯರ್ ಆಫೀಸರ್ಸ್ SP DIG ಯಾರಿದ್ದರು ಅವರು ನಾವು ಇಬ್ಬರಿಗೆ ಕರೆದಿದ್ದರು. ಅವರು ಒಂದು ವೆಲ್ಕಮ್ ಮಾಡೋಕ್ಕೆ ಒಂದು ಡಿನ್ನರ್ ಕೊಡೋಣ. ಸೊ ನಾವು ಊಟ ಮಾಡ್ತಾ ಇದ್ದೀವಿ ರಾತ್ರಿ ಗುಲ್ಬರ್ಗಾದಲ್ಲಿ, ಆವಾಗ ಟ್ರಾನ್ಸ್ಫರ್ ಆರ್ಡರ್ ಬಂದುಬಿಡ್ತು ಅಗೇನ್. ಬಹುಶಃ 43 ದಿವಸ ಆಗಿತ್ತು. ಸೊ ಟ್ರಾನ್ಸ್ಫರ್ ಆರ್ಡರ್ ಬಂತು. ಮತ್ತು ಟ್ರಾನ್ಸ್ಫರ್ ಆರ್ಡರಲ್ಲಿ ಏನಿತ್ತು, ಇವತ್ತು ರಾತ್ರಿನೇ ಹೋಗಿ ನಾಳೆ ಬೆಳಿಗ್ಗೆ ಚಾರ್ಜ್ ತಗೋಬೇಕು. ಸೊ ರಾತ್ರಿ ಏಕ್ದಮ್ ಪ್ಯಾಕ್ ಮಾಡಿ ನಾವು ಇಬ್ಬರು ಅಲ್ಲೇ ಮನೆಗೆ ಬೀಗ ಹಾಕಿ ಸ್ವಲ್ಪ ಬಟ್ಟೆ ತೊಗೊಂಡು ಟ್ರೈನ್ ತೊಗೊಂಡು ಗುಂಟಕಲ್ಗೆ ಬಂದು ನೆಕ್ಸ್ಟ್ ಡೇ, ಬಹುಶಃ ನನಗೆ ನೆನಪಿದೆ, ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟಲ್ಲಿ ಹೋಗಿದ್ದೀವಿ ಆವಾಗ. ಯಾಕೆಂದರೆ ರಾತ್ರಿಯಲ್ಲಿ ಅಲ್ಲಿ ರೋಡ್ ಟ್ರಾವೆಲ್ ಮಾಡೋದು ಆವಾಗ ಭಾಳ ಕಷ್ಟ ಇತ್ತು, ಎಲ್ಲ ಡಕಾಯಿಟಿ ಇದು ತುಂಬ ಆಗ್ತಿತ್ತು. ಸೊ ಅವ್ರು ಕರ್ಕೊಂಡು ನಾನು ಬಳ್ಳಾರಿಗೆ ಬಂದೆ. ಅದು ನಮ್ಮ ಫಸ್ಟ್ ಡಿಸ್ಟ್ರಿಕ್ಟ್ 1991ಅಲ್ಲಿ. ನನಗೆ ಅನಿಸದೆ ಅವ್ರಿಗೆ ಏನು ಐಡಿಯಾ ಆವಾಗ ಅವ್ರ ಮನಸ್ಸಲ್ಲಿ ಏನಿತ್ತು, ಇದು ಫುಲ್ ಲೈಫ್ ಬಹುಶಃ ಇದೇ ಥರ ಇರ್ತದೆ, 6 ತಿಂಗಳು 2 ತಿಂಗಳು ಟ್ರಾನ್ಸ್ಫರ್ ಆಗ್ತದೆ. ಬಟ್ ಅದ ನಂತರ ಆ ಥರ ಆಗಲಿಲ್ಲ. ಬಳ್ಳಾರಿಯಲ್ಲಿ ನಾವು ಒಟ್ಟಿಗೆ 2 ವರ್ಷ ಇದ್ದೀವಿ. ಆಮೇಲೆ ರಾಯಚೂರು SBI ಕೆಲಸ ಮಾಡಿದೆ. ಆಮೇಲೆ ಬ್ಯಾಂಗ್ಳೂರ್ ಸಿಟಿಗೆ ಬಂದೆ. ಸರ್, ಈಗ ಮಕ್ಕಳ ಬಗ್ಗೆ ಹೇಳಿ. ಓಕೆ, ನನ್ನ ಫಸ್ಟ್ ಡಾಟರ್ ಆಶಿತಾ ಅಂತ, ಅವರು ಬಳ್ಳಾರಿಯಲ್ಲಿ ಇದ್ದಾಗ ಹುಟ್ಟಿದರು. ಬಳ್ಳಾರಿಯಲ್ಲಿ ಹುಟ್ಟಿದರು. ಮತ್ತು 92 ಅಲ್ಲಿ. ಈಗ ಅಫ್ಕೋರ್ಸ್ 2 years ಬ್ಯಾಕ್ ಅವ್ರಿಗೆ ಮದುವೆ ಆಯಿತು ಬ್ಯಾಂಗ್ಳೂರಲ್ಲಿ. ಅವರು ಬೆಂಗಳೂರಲ್ಲೇ ಇದ್ದಾರೆ. ಶಿ ಈಸ್ ಅ ಲಾಯರ್, ಲಾ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಓದಿದರು. ಮತ್ತು ಬೆಂಗಳೂರು ಮತ್ತು ಲಂಡನ್ನಲ್ಲಿ ಓದಿ ಬಂದರು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಈಗ ಬೆಂಗಳೂರಲ್ಲಿ ಮದುವೆ ಆಗಿದೆ ಮತ್ತು ಬೆಂಗಳೂರಲ್ಲಿ ಇದ್ದಾರೆ. ಚಿಕ್ಕ ಮಗಳು ಬೆಂಗಳೂರಲ್ಲಿ ಓದಿ US ಹೋದರು. ಅಲ್ಲಿ ಈಗ ತಾನೇ ಅವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಕೋವಿಡ್ ಬಂದ ಮೇಲೆ ಅವರು ವಾಪಸ್ ಬಂದಿದ್ದಾರೆ. ಸೊ ಇಲ್ಲೇ ಇದ್ದಾರೆ. ಅವರು ಕೆಲವು ತಿಂಗಳಿನ ನಂತರ ಯಾವಾಗ ನಾರ್ಮಲ್ ಆಗುತ್ತೆ ಸಿಚುವೇಶನ್ ವಾಪಸ್ US ಹೋಗ್ತಾರೆ. ಸೊ ಇಬ್ಬರು ಮಗಳು ಇದ್ದಾರೆ. ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಬಹುಶಃ ನಮ್ಮ ವ್ಯೂವರ್ಸ್ಗೆ ಗೊತ್ತಾಗಬೇಕು, ನಮ್ಮ DD ಚಂದನ ವಾಹಿನಿ ಮೂಲಕ ನಿಮ್ಮ ವಿಶ್ವವಿಖ್ಯಾತ ಅಳಿಯಂದ್ರನ್ನ ಪರಿಚಯ ಮಾಡಲಿಲ್ವಲ್ಲ ನೀವು? ಹೌದು, ಹಿ ಈಸ್ ಆಲ್ಸೋ ಮೆಂಬರ್ ಆಫ್ ದ ಫ್ಯಾಮಿಲಿ ನಾವು. ಸೊ ನಮ್ಮ ದೊಡ್ಡ ಮಗಳು 2 ವರ್ಷ ಮದುವೆ ಆಯಿತು ಮಯಾಂಕ್ ಅಗರ್ವಾಲ್ಗೆ. ಮಯಾಂಕ್ ಅಗರ್ವಾಲ್ ಭಾಳಷ್ಟು ಜನರಿಗೆ ಗೊತ್ತಿರಬೇಕು. ಅವರು ಇಂಡಿಯನ್ ಟೆಸ್ಟ್ ಟೀಮ್ದು ಓಪನರ್, ಮತ್ತು ಈವನ್ ಒನ್ ಡೇ ಟೀಮಲ್ಲಿ ಕೂಡ ಫೇಮಸ್ ಕ್ರಿಕೆಟರ್. ಎಸ್, ಈಸ್ ಕ್ರಿಕೆಟರ್. ಫೇಮಸ್ ಅಂತೂ ಪಬ್ಲಿಕ್ ಹೇಳಬೇಕು, ಬಟ್ ಫಾರ್ ಮೀ ಈಸ್ ಮೈ ಸನ್, ಲೈಕ್ ಮೈ ಸನ್. ಸೊ ಹಿ ಈಸ್ ಅ ಕ್ರಿಕೆಟರ್, ಈಸ್ ಅ ಪ್ರೊಫೆಷನಲ್ ಕ್ರಿಕೆಟರ್. ನಿಮ್ಮ ಕಾನ್ವರ್ಸೇಷನ್ ಹೇಗೆ ನಡೆಯುತ್ತೆ ಸರ್ ಮನೆಯಲ್ಲಿ ಅಳಿಯಂದ್ರ ಜೊತೆ? ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರ್ತಾರಾ ಅಥವಾ? ಇಲ್ಲ, ನನಗೆ ಕ್ರಿಕೆಟ್ಗೆ ಭಾಳ ಎಲರ್ಜಿ. ಓಕೆ. ಬಟ್ ನಮ್ಮ ವೈಫ್ಗೆ ಕ್ರಿಕೆಟ್ ಭಾಳ ಇಷ್ಟ ಬಿಗಿನಿಂಗಿಂದಾನೆ. ಅಳಿಯ ಕ್ರಿಕೆಟರ್ ಸಿಗ್ತಾರೆ, ಅದು ಹೇಗೆ ಚಮತ್ಕಾರ ಆಯಿತು ನನಗೆ ಗೊತ್ತಿಲ್ಲ. ಅದು ದೇವರ ಚಮತ್ಕಾರ ಅಂತ ಹೇಳ್ಬೋದು. ಬಟ್ ಅವರು ಕ್ರಿಕೆಟ್ ಒಂಥರ ಹುಚ್ಚೆ ಇದೆ ಅವ್ರಿಗೆ. ಪ್ರತಿಯೊಂದು ಮ್ಯಾಚ್ ನೋಡ್ತಾರೆ, ಪ್ರತಿಯೊಂದು ಬಾಲ್ ನೋಡ್ತಾರೆ, T20 ನೋಡ್ತಾರೆ, ಒನ್ ಡೇನೂ ನೋಡ್ತಾರೆ, ಟೆಸ್ಟ್ ಯಾರು ನೋಡೋದಿಲ್ಲ ಅವರು 5 ಡೇ ನೋಡ್ತಾರೆ, ಡೊಮೆಸ್ಟಿಕ್ ಕ್ರಿಕೆಟ್ನು ಒಂದೊಂದು ಬಾಲ್ ನೋಡ್ತಾರೆ, ಮತ್ತು ಫುಲ್ ಎನ್ಸೈಕ್ಲೋಪೀಡಿಯಾ ಥರ ಇದ್ದಾರೆ ಕ್ರಿಕೆಟ್ದು. ಓಕೆ. ಚಾನ್ಸ್ ನೋಡಿ ಅವರು
ಅಳಿಯನೂ ಸಿಕ್ಕಿದ್ರು ಕ್ರಿಕೆಟರ್, ಅದು ಆಕ್ಸಿಡೆಂಟ್ಲಿ ಆಯಿತು. ಯಾಕೆಂದರೆ ಇಟ್ ವಾಸ್ ಅ ಲವ್ ಮ್ಯಾರೇಜ್. ನಮ್ಮ ಡಾಟರ್ ಎಸ್ ಸೆಲೆಕ್ಟ್ ಮಾಡಿದ್ರು, ನಾವು ಎಸ್ ಹೇಳಿದ್ದೀವಿ. ಬಟ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಲೈಕ್ ಕೂಲ್ ಅಂತ ಅನ್ಸುತ್ತೆ. ಬಟ್ ಮಕ್ಕಳು ನಮ್ಮ ಫಾದರ್ ಹೇಗೆ ಪೊಲೀಸ್ ಥರ ಇರ್ತಾ ಇದ್ರ ಮನೆಯಲ್ಲಿ, ಯೂಶಲಿ ಪೊಲೀಸ್ ಅಂದಿದ ತಕ್ಷಣ ಕಾಮನ್ ಮ್ಯಾನ್ಗೆ ಭಯ ಆಗುತ್ತಲ್ಲ ಸರ್? ಮನೆಯಲ್ಲಿ ಯಾರು ಪೊಲೀಸ್ ಇರೋದಿಲ್ಲ. ಮನೆಯಲ್ಲಿ ಹಸ್ಬೆಂಡ್ ಪರಿಸ್ಥಿತಿ ಏನಿರ್ತದೆ ನಿಮಗೆ ಗೊತ್ತಿದೆ. ಸೊ ಆ ಥರ ಏನಿಲ್ಲ. ಬಹುಶಃ ಒಂದು ಇಂಪ್ರೆಷನ್ ಇರ್ತದೆ, ಫಿಲಮ್ಸ್ ನೋಡಿ ನೋಡಿ ಒಂದು ಇಂಪ್ರೆಷನ್ ಇರ್ತದೆ, ಭಾಳ ಖಡಕ್, ಭಾಳ ಸ್ಟ್ರಿಕ್ಟ್. ಅದು ನನಗೆ ಅನಿಸೋದೆ ಬಹುಶಃ ನಮ್ಮ ಮದುವೆ ಆಗೋದು ಮುಂಚೆ ನಮ್ಮ ವೈಫ್ಗೂ ಆ ಥರ ಇಂಪ್ರೆಷನ್ ಇರ್ಬೋದು. ಬಟ್ ಆ್ಯಕ್ಚುಯಲ್ ಲೈಫಲ್ಲಿ ಆ ಥರ ಏನು ಇರೋದಿಲ್ಲ. ಮನೆಯಲ್ಲಿ ವಿ ಆರ್ ಆಲ್ ನಾರ್ಮಲ್ ಲೈಕ್ ಎನಿ ಅದರ್ ಫ್ಯಾಮಿಲಿ. ನಿಮ್ಮ ಸರಳತೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಸರ್, ತುಂಬ ಖುಷಿ ಆಗುತ್ತೆ. ಹಾಗೆ ಈಗ ನಿಮ್ಮ ವೃತ್ತಿ ಜೀವನದ ಕಡೆ ಬರೋಣ. ಹಾಗೆ ನೀವು ಬೇರೆ ಬೇರೆ ಊರುಗಳಲ್ಲೆಲ್ಲ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ. ಬಳ್ಳಾರಿ ಆಗಿರ್ಬೋದು, ತುಮಕೂರು, ನಂಜನಗೂಡು, ಬೆಂಗಳೂರು, ಮೈಸೂರು, ಸಾಕಷ್ಟು ಕಡೆ ನೀವು ಕೆಲಸವನ್ನು ಮಾಡಿದ್ದೀರಾ. ನಿಮ್ಮ ಅನುಭವಗಳು ಹೇಗಿದ್ವು ಸರ್? ಎಲ್ಲ ಒನ್ ಬೆನಿಫಿಟ್ ಆಫ್ ಜಾಯ್ನಿಂಗ್ IPS ಅಂದರೆ, ಒಂದು ಬೆನಿಫಿಟ್ ಅಂದರೆ ಉತ್ತರ ಭಾರತದಲ್ಲಿ ಹುಟ್ಟು ನೀವು ಸೌತ್ ಇಂಡಿಯಾದಲ್ಲಿ ಬಂದುಬಿಡ್ತೀರಿ, ಒಂಥರ ಫುಲ್ ಎಕ್ಸ್ಪೋಜರ್ ಆಗಿಬಿಡ್ತದೆ. ಬಹುಶಃ ಬೇರೆ ಯಾವುದು ಸರ್ವಿಸ್ ಇದ್ದರೆ ಅಷ್ಟು ಎಕ್ಸ್ಪೋಜರ್ ಸಿಗ್ತಾ ಇರಲಿಲ್ಲ. ಈವನ್ ಕರ್ನಾಟಕದಲ್ಲಿ ಕೂಡ ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ಚಾನ್ಸಸ್ ಸಿಗುತ್ತೆ. ಮತ್ತು ಮೈಸೂರದು ಎಕ್ಸ್ಪೀರಿಯನ್ಸ್ ಮತ್ತು ಉತ್ತರ ಕರ್ನಾಟಕದ ಎಕ್ಸ್ಪೀರಿಯನ್ಸ್ ಟೋಟಲ್ ಡಿಫ್ರೆಂಟ್ ಆಗಿಬಿಡ್ತದೆ ಕೆಲವು ಸರಿ. ಸೊ ನನಗೆ ಒಳ್ಳೆಯ ಬಳ್ಳಾರಿ, ರಾಯಚೂರು, ತುಮಕೂರು, ಮೈಸೂರು ಮತ್ತು ಬ್ಯಾಂಗ್ಳೂರ್ ಸಿಟಿ, ಜಾಸ್ತಿ ಟೈಮ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಯಾವುದು ಬೆಸ್ಟ್, ಯಾವುದು ನಾಟ್ ಸೋ ಬೆಸ್ಟ್ ಅಂತ ಹೇಳೋದು ಕಷ್ಟ. ಈಚ್ ಒನ್ ಈಸ್ ಡಿಫ್ರೆಂಟ್. ಪೊಲೀಸಿಂಗ್ ಇನ್ ಬ್ಯಾಂಗ್ಳೂರ್ ಸಿಟಿ ಇಸ್ ಡಿಫ್ರೆಂಟ್, ಪೊಲೀಸಿಂಗ್ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಆರ್ ರಾಯಚೂರು ಡಿಸ್ಟ್ರಿಕ್ಟ್ ಇಸ್ ಡಿಫ್ರೆಂಟ್. ಬಟ್ ಭಾಳ ಥರದ ಎಕ್ಸ್ಪೀರಿಯನ್ಸ್ ಸಿಗ್ತವೆ. ಎವ್ರಿಥಿಂಗ್ ಈಸ್ ಅ ಲರ್ನಿಂಗ್, ಫುಲ್ ಲೈಫ್ ಈಸ್ ಅ ಲರ್ನಿಂಗ್. ಎವ್ರಿ ಡೇ ಈಸ್ ಅ ನ್ಯೂ ಡೇ. ನಾವು ಪೊಲೀಸಲ್ಲಿ ಯಾವುದು ಪ್ಲಾನಿಂಗ್ ಮಾಡೋಕ್ಕಾಗಲ್ಲ. ಮುಂದಿನ ವಾರ ಈ ಮಾಡ್ತೀನಿ, ಮುಂದಿನ ವರ್ಷ ಈ ಮಾಡ್ತೀನಿ, ಮುಂದಿನ ತಿಂಗಳು ಈ ಮಾಡ್ತೀನಿ. ಯಾಕೆಂದರೆ ಒಂದು ದಿವಸ ಆಫೀಸ್ಗೆ ಹೋಗ್ತೀವಿ, ಆ ದಿವಸ ಏನು ಬರ್ತದೆ ಅದೇ ದಿವಸ ಏನು ನ್ಯೂಸ್ ಪೇಪರಲ್ಲಿ ಏನು ಬರ್ತದೆ, TV ಯಲ್ಲಿ ಏನು ಬರ್ತದೆ, ಅಥವಾ ಯಾವುದೋ ಒಂದು ಘಟನೆ ಆಗುತ್ತೆ, ಅದರ ಮೇಲೆ ನಮ್ಮ ಲೈಫ್ ಫುಲ್ ಹಾಗೆ ಹೋಗ್ತದೆ. ಹೌದು. ಸೊ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಪೊಲೀಸ್ ವೃತ್ತಿನೇ ಅನಿರೀಕ್ಷಿತವಾದಂಥ ಒಂದು ಸರಪಳಿಗಳಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಾಕಷ್ಟು ಈ ಒಂದು ಜರ್ನಿನಲ್ಲಿ ಮರೀಲಾರದೆ ಒಂದು ಘಟನೆ ಯಾವುದಾದ್ರೂ ಇದೆಯಾ ಸರ್? ಭಾಳ ಇವೆ. ಒಂದು ನನಗೆ ನೆನಪಿದೆ, 1996 ಬೆಂಗಳೂರಲ್ಲಿ ಒಂದು ದೊಡ್ಡ ಕಿಡ್ನ್ಯಾಪಿಂಗ್ ಆಗಿತ್ತು. ಇನ್ಫ್ಯಾಕ್ಟ್ ಒಬ್ಬರು ಬಿಸ್ನೆಸ್ ಮ್ಯಾನ್ ಕೋರಮಂಗಲದಲ್ಲಿ ಅವರು ಕಿಡ್ನ್ಯಾಪಿಂಗ್ ಆಗಿತ್ತು. ಅದರಲ್ಲಿ ನಾವು ಅವ್ರು ಕಿಡ್ನ್ಯಾಪ್ ಮಾಡಿ ಅವರಿಂದ 10 ಕೋಟಿ ರೂಪಾಯಿದು ಡಿಮ್ಯಾಂಡ್ ಮಾಡಿದರು. ನಮ್ಮ ಟೀಮ್, ನಮ್ಮ ತಂಡ ಎಲ್ಲ 5-6 ದಿವಸ ಕೆಲಸ ಮಾಡಿ ಅವ್ರಿಗೆ ಉಳಿಸ್ಕೊಂಡು ಬಂದಿದ್ದೀವಿ. ಆ ಥರ ಭಾಳ ಎಕ್ಸ್ಪೀರಿಯನ್ಸಸ್ ಇವೆ. ಕೆಲವು ಎವ್ರಿಥಿಂಗ್ ಡಸ್ ನಾಟ್ ಎಂಡ್ ಆನ್ ಅ ಪಾಸಿಟಿವ್ ನೋಟ್. ಕೆಲವು ಗುಡ್ ಎಕ್ಸ್ಪೀರಿಯನ್ಸಸ್ ಇವೆ, ಕೆಲವು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಇವೆ. ಆವಾಗ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಮತ್ತು ರ್ಯಾನ್ಸಮ್ಗೋಸ್ಕರ ಸುಮಾರು ಕಿಡ್ನ್ಯಾಪಿಂಗ್ ಆಗಿತ್ತು. ನಾನು DCP ಇದ್ದಾಗ 95 to 98 ಭಾಳಷ್ಟು ಸಾಲ್ವ್ ಮಾಡಿದ್ದೀವಿ. ಕೆಲವು ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಕೆಲವು ಯಾರಿಗೆ ಹಿಡ್ಕೊಂಡು ಹೋಗಿದ್ರು ಅವ್ರಿಗೆ ಉಳಿಸಿದ್ದೀವಿ, ಬಟ್ ಹಿಡಿಯೋಕ್ಕಾಗಲಿಲ್ಲ. ಕೆಲವು ಕೇಸಸಲ್ಲಿ ಮಗು ಕಿಡ್ನ್ಯಾಪ್ ಮಾಡಿದರೆ ಅದು ಡೆತ್ನೂ ಆಗಿತ್ತು. ಸೊ ಕೆಲವು ಸಿಹಿ, ಕೆಲವು ಕಹಿ ಎಕ್ಸ್ಪೀರಿಯನ್ಸಸ್ ಆಗಿರ್ತವೆ. ಭಾಳ ಇವೆ, ಏನು ಎಂಡ್ ಇಲ್ಲ. ಅಂದರೆ ಆ್ಯಕ್ಚುಲಿ ಟಫೆಸ್ಟ್ ಜಾಬ್ ಅಂದರೆ ಕಾಪ್ ಜಾಬ್ ಅಂತಲೇ ಹೇಳ್ಬೋದು. ಪೊಲೀಸ್ ವೃತ್ತಿ ತುಂಬ ಟಫ್ ಅಂತಾರೆ, ಮೆಂಟಲಿ ಆ್ಯಂಡ್ ಬೋತ್ ಫಿಸಿಕಲಿ ಸರ್. ಎರಡನ್ನೂ ಯಾವ ರೀತಿ ನೀವು ಕೋಪಪ್ ಮಾಡಿಕೊಂಡು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ರಿ? ಇಲ್ಲಿವರೆಗೂ ಯಾವ ಥರ ಕೋಪಪ್ ಮಾಡ್ತೀರಾ? ಕೋಪಪ್ ಮಾಡಬೇಕಾದ್ರೆ ಫಸ್ಟ್ ಒಂದು ರಿಕ್ವಿಸಿಟ್ ಅಂದರೆ ಫ್ಯಾಮಿಲಿದು ಫುಲ್ ಸಪೋರ್ಟ್ ಬೇಕಾಗತ್ತೆ. ಏಕೆಂದರೆ ಪೊಲೀಸ್ ಕೆಲಸದಲ್ಲಿ ಎಷ್ಟು ಗಂಟೆ ಹೋಗಬೇಕು, ಎಷ್ಟು ಗಂಟೆ ಬರ್ತೀರಿ ಅಂದರೆ ಏನೂ ಗ್ಯಾರಂಟಿ ಇಲ್ಲ. ಕೆಲವು ಸರಿ 4 ದಿವಸ, ಕೆಲವು ಸರಿ 5 ದಿವಸ ಬರೋಕ್ಕಾಗಲಿಲ್ಲ. 1:15 ಊಟಕ್ಕೆ ಬರ್ತೀರಾ, ಅಥವಾ 3:15 ಬರ್ತೀರಾ, ಅಥವಾ ಬರೋದಿಲ್ಲ. ಸಂಡೇ ಸಪೋಸ್ ಫ್ಯಾಮಿಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಫಿಲಮ್ ನೋಡಬೇಕು, ಫಿಲಮ್ ನೋಡೋಕ್ಕೆ ಆ್ಯಕ್ಚುಲಿ ಹೋಗೋಕ್ಕಾಗತ್ತಾ ಇಲ್ವಾ ಗ್ಯಾರಂಟಿ ಇಲ್ಲ. ಸೊ ಫ್ಯಾಮಿಲಿ ಸಪೋರ್ಟ್ ಭಾಳ ಅವಶ್ಯಕತೆ. ಅದು ಬರೀ IPSಗೆ ಅಲ್ಲ, ಇನ್ಫ್ಯಾಕ್ಟ್ IPSಗಿಂತ ಜಾಸ್ತಿ ಒಬ್ಬರು ಇನ್ಸ್ಪೆಕ್ಟರ್, DSP, ಒಬ್ಬರು ಕಾನ್ಸ್ಟೇಬಲ್, ಅವರ ವೃತ್ತಿ ಜೀವನದಲ್ಲಿ ಅವ್ರದ್ದು ಕುಟುಂಬದ ಸಪೋರ್ಟ್ ಭಾಳ ಮುಖ್ಯ ಇದೆ. ಎಷ್ಟು ಕುಟುಂಬದ ಸಪೋರ್ಟ್ ಇರ್ತದೆ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅಷ್ಟೇ ಅವ್ರದ್ದು ಟೆನ್ಷನ್ ಕಡಿಮೆ ಆಗಿಬಿಡ್ತದೆ.
ಏಕೆಂದರೆ ನೇಚರ್ ಆಫ್ ಜಾಬ್ ಹೇಗೆ ಇದೆ, ಯಾವಾಗ ಶುರು ಆಗುತ್ತೆ ಯಾವಾಗ ಮುಗೀತದೆ ಹೇಳೋಕ್ಕಾಗಲ್ಲ. ಮತ್ತು ಅದರ ಜೊತೆಗೆ ಸಪೋಸ್ ಕುಟುಂಬದ ಪ್ರೆಷರ್ನು ಬಿಲ್ಡಪ್ ಆಗಿಬಿಟ್ರೆ, ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿಬಿಟ್ರೆ ಅದು ಮೀಟ್ ಮಾಡೋಕ್ಕಾಗೋದಿಲ್ಲ, ಆವಾಗ ಟೆನ್ಷನ್ ಆಗುತ್ತೆ. ಬಟ್ ಕುಟುಂಬದ ಸಪೋರ್ಟ್ ನಮಗೆ ಯಾವಾಗಲೂ ಇತ್ತು, ಫ್ಯಾಮಿಲಿದು ಸಪೋರ್ಟ್ ಇತ್ತು. ಅದಕ್ಕೆ ನಮಗೆ ಅಂತೂ ಅಷ್ಟು ಏನು ಕಷ್ಟ ಆಗಲಿಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು, ಒನ್ಸ್ ಯು ಸ್ಟಾರ್ಟ್ ಎಂಜಾಯಿಂಗ್ ಇಟ್, ಎನಿಥಿಂಗ್ ಯು ಸ್ಟಾರ್ಟ್ ಎಂಜಾಯಿಂಗ್, ವರ್ಕ್ ಇರ್ಬೋದು, ಒನ್ಸ್ ಯು ಸ್ಟಾರ್ಟ್ ಎಂಜಾಯಿಂಗ್ ಯು ಡೋಂಟ್ ಫೀಲ್ ಟಯರ್ಡ್. ಸೊ ನಾನು ಅಂತೂ ಯಾವಾಗಲೂ ಸುಸ್ತಾಗಿದ್ದೀವಿ, ಭಾಳ ಕೆಲಸ ಇದೆ, ಬಿಕಾಸ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಎಂಜಾಯಿಂಗ್ ಯಾರೂ ಸುಸ್ತಾಗೋದಿಲ್ಲ, ಆಗಬಾರ್ದು. ಖಂಡಿತ ಸರ್. ಹಾಗೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ IPS ಪಾಸ್ ಆಗಿದ ತಕ್ಷಣ ಎಲ್ಲ ಆಫೀಸರ್ಸ್ಗೂ ಅನಿಸುತ್ತೆ ನಾನು ಉನ್ನತ ಮಟ್ಟದ ಆ ಒಂದು ಹುದ್ದೆಗೆ ಹೋಗಬೇಕು ಅಂತ. ಇವಾಗ ನಿಮ್ಮ ಒಂದು ಕನಸು ಕೂಡ, ನೀವು ಅಂದ್ಕೊಂಡಿದ್ದು ಕೂಡ ಅದು ನಿಜವಾಗಿದೆ. ನಾವು ತುಂಬ ಕೇಳ್ಬಿಟ್ವಿ ಎಲ್ಲ ಮಾಡರ್ನೈಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಯೋಜನೆಗಳೇನು? ಸೊ ನಿಮ್ಮ ಕನಸು ಇವಾಗ ನೆನಸಾಗಿದೆ, ಹೇಗೆ ಅನ್ನಿಸ್ತಾ ಇದೆ ತಮಗೆ? ನೋಡಿ, ನಾನು ಮೊದಲೇ ಹೇಳಿದೆ, IPS ಯಾರಾದರೂ ಜಾಯಿನ್ ಮಾಡ್ತಾರೋ ಅವ್ರಿಗೆ ಒಂದು ಕನಸು ಇರ್ತದೆ, ಉನ್ನತ ಹುದ್ದೆ ಅಂದರೆ DG and IGP, DGP ಆಫ್ ದ ಸ್ಟೇಟ್ಗೆ ಹೋಗಬೇಕು. ಆ ಅವಕಾಶ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ನಾನು ಇದು ಉನ್ನತ ಹುದ್ದೆ ಅಂತ ಟ್ರೀಟ್ ಮಾಡಲ್ಲ. ಒಂದು ದೇವರ ಮತ್ತು ಈ ಸರ್ಕಾರದ ಮೂಲಕ, ನಮ್ಮ ಮುಖ್ಯಮಂತ್ರಿ ಮೂಲಕ, ನಮ್ಮ ಗೃಹ ಮಂತ್ರಿ ಮೂಲಕ ದೇವರು ನಮಗೆ ಈ 6.5 ಕೋಟಿ ಜನತೆಗೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಮೂಲಕ. ನಮ್ಮದು ಡಿಪಾರ್ಟ್ಮೆಂಟ್ ಸ್ಟ್ರೆಂಗ್ತ್ ಸರಾಸರಿ 1 ಲಕ್ಷ ಜನ ಇದ್ದಾರೆ. 1 ಲಕ್ಷ ಜನ ಮೂಲಕ 6.5 ಕೋಟಿ ಜನರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಉನ್ನತ ಹುದ್ದೆಗಿಂತ ಜಾಸ್ತಿ ಒಂದು ಅಪರ್ಚುನಿಟಿ ಟು ಮೇಕ್ ಡಿಫ್ರೆನ್ಸ್ ಇನ್ ದ ಲೈಫ್ಸ್ ಆಫ್ ಅದರ್ಸ್ ಅಂತ ಇಂಗ್ಲೀಷಲ್ಲಿ ನಾನು ಹೇಳ್ಬೋದು. ಅಂದರೆ ಜನರಿಗೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ. ಮತ್ತು ಭಾಳ ಜನರಿಗೆ ಅನಿಸದೆ ಪೊಲೀಸ್ ಅವರು ಏನಾದರೂ ಮಾಡ್ಬೋದು. ನಿಜ, ಆ್ಯಕ್ಚುಲಿ ಅದು ನಿಜ ಅಲ್ಲ. ನಮ್ಮದು ಲಿಮಿಟೇಷನ್ಸ್ ಇರ್ತವೆ. ಎಲ್ಲ ರೀತಿಯಿಂದ ಎಲ್ಲ ಕೆಲಸ ನಾವೇ ಮಾಡೋಕ್ಕಾಗಲ್ಲ. ಆದರೆ ಕಷ್ಟದಲ್ಲಿ ಇದ್ದವ್ರಿಗೆ ನಾವು ಸಪೋರ್ಟ್ ಮಾಡಿದರೆ, ಅವ್ರಿಗೆ ಹೆಲ್ಪ್ ಮಾಡಿದರೆ ಭಾಳ ಒಂದು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೊಂದವ್ರಿಗೆ ನೆರವು ಅಂತ ಹೇಳ್ಬೋದು. ಅದು ನಮ್ಮ ಯಾವಾಗಲೂ ಉದ್ದೇಶ ಇರಬೇಕು. ಕಷ್ಟದಲ್ಲಿ ಪೊಲೀಸ್ ಹತ್ರ ಯಾರು ಸುಖದಲ್ಲಿ ಬರೋದಿಲ್ಲ. ಕಷ್ಟದಲ್ಲಿ ಇದ್ದಾಗ ಪೊಲೀಸ್ ಸ್ಟೇಷನ್ ಬರ್ತಾರೆ. ಕಳ್ತನ ಆಗಿದ್ರೆ, ಹೊಡೆದಾಟ ಆಗಿದ್ರೆ, ಮರ್ಡರ್ ಆಗಿದ್ರೆ, ಏನು ಕಷ್ಟದಲ್ಲಿ ಪೊಲೀಸ್ ಸ್ಟೇಷನ್. ಅವ್ರಿಗೆ ಯಾವ ರೀತಿಯಿಂದ ನಾವು ನೊಂದವ್ರಿಗೆ ನೆರವು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡ್ಬೋದು. ಅದರಿಂದ ಭಾಳ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಇಟ್ಸ್ ಗಾಡ್ ಗಿವನ್ ಅಪಾರ್ಚುನಿಟಿ. ಆ ಥರ ನಾನು ಟ್ರೀಟ್ ಮಾಡ್ತೀನಿ. ಇಲಾಖೆಯಲ್ಲಿ ಸುಮಾರು 1 ಲಕ್ಷಕ್ಕಷ್ಟು ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರಿ. ಆದರೆ ಎಲ್ಲೋ ಒಂದು ಕಡೆ ಸಂಖ್ಯೆ ಕಡಿಮೆ ಆಯಿತು ಅಂತ ನಿಮಗೆ ಅನಿಸ್ಲಿಲ್ವಾ ಸರ್? ಅಥವಾ ಪೋಸ್ಟಿಂಗ್ಸ್ ಇನ್ನೂ ಆಗಬೇಕಾ? ಇಲ್ಲ, ಸಂಖ್ಯೆ ಭಾಳ ಜಾಸ್ತಿ ಅವಶ್ಯಕತೆ ಇದೆ. 6.5 ಕೋಟಿ ನಾನು ಹೇಳಿದ ಜನರಿಗೆ 1 ಲಕ್ಷ ಏನೂ ಇಲ್ಲ. ಅದು ಸಂಖ್ಯೆ ಒಂದು ದೊಡ್ಡದು ಅನಿಸ್ಬೋದು. ಬಟ್ ದೇ ಆರ್ ಸ್ಪ್ರೆಡ್ ಆಲ್ ಓವರ್ 30 ಡಿಸ್ಟ್ರಿಕ್ಟ್ಸ್, ಕಮಿಷನರೇಟ್ಸ್. ಈಗ ಬೆಂಗಳೂರಲ್ಲೇ 20,000 ಜನ ಇದ್ರೂ ಕೊರತೆ ಇದೆ. ಏಕೆಂದರೆ ಇವತ್ತು ಯಾವುದು ಕೆಲಸ ಇದ್ದರೆ ಅದಕ್ಕೆ ಪೊಲೀಸ್ ಬೇಕು. PU ಎಕ್ಸಾಮ್ ನಡೆಸಬೇಕು, ಅದಕ್ಕೆ ಪೊಲೀಸ್ ಬೇಕು. SSLC ಎಕ್ಸಾಮ್ ನಡೆಸಬೇಕು, ಅದಕ್ಕೆ ಪೊಲೀಸ್ ಬೇಕು. ಕೋವಿಡ್ ಬಂದಿದೆ, ಅದಕ್ಕೂ ಪೊಲೀಸ್ದು ಪಾತ್ರ ಬಹುಶಃ ಇದು ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಬಟ್ ಪ್ರತಿಯೊಂದು ಕೆಲಸಕ್ಕೆ ಪೊಲೀಸ್ ಬೇಕೇ ಬೇಕು. ಯಾವುದು ಡಿಪಾರ್ಟ್ಮೆಂಟ್ ಇವತ್ತು ಆಶಾ ವರ್ಕರ್ ಒಂದು ಕಾಲೋನಿಗೆ ಹೋಗಬೇಕಾದ್ರೂ ಅವ್ರ ಜೊತೆ ಪೊಲೀಸ್ ಹೋಗಲಿಲ್ಲ ಅಂದರೆ ಕೆಲವು ಜನ ಯಾರಿಗೆ ತಿಳುವಳಿಕೆ ಇರೋದಿಲ್ಲ, ಅವ್ರಿಗೆ ಅಸಾಲ್ಟ್ ಮಾಡ್ತಾರೆ. ಸೊ ಪೊಲೀಸ್ ಎಕ್ಸ್ಪೆಕ್ಟೇಷನ್ ಮತ್ತು ಜವಾಬ್ದಾರಿ ಭಾಳ ಜಾಸ್ತಿ ಇರೋದರಿಂದ 1 ಲಕ್ಷ ಏನೂ ಇಲ್ಲ, ನಾವು 2-2.5 ಲಕ್ಷ ಆಗಬೇಕು. ಬಟ್ ಅದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಫೈನಾನ್ಷಿಯಲ್ ಸಿಚುವೇಶನ್ ಇರ್ತವೆ, ಲಿಮಿಟೇಷನ್ಸ್ ಇರ್ತವೆ. ಬಟ್ ಎಷ್ಟು ಜನ ಇದ್ದಾರೆ ಅವರು ಕೈ ಮೀರಿ ಕೆಲಸ ಮಾಡಬೇಕು ಮತ್ತು ಮಾಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಿದೆ. ಸರ್, ಇವಾಗ ಮುಂದಿನ ನಿಮ್ಮ ಯೋಜನೆಗಳೇನು? ನಾನು ಹೇಳಿದೆ, ನೀವು ಆವಾಗಲೇ ನಮಗೆ ಕೇಳ್ಪಟ್ಟಿದ್ದೇನೆಂದರೆ ಮಾಡರ್ನೈಸ್ ಮಾಡ್ತಾ ಇದ್ದೀರಾ ನೀವು ಇಲಾಖೆಯಲ್ಲ ಅಂತ. ಸೊ ಯಾವ ಥರ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಾ? ನೋಡಿ, ನಾನು ಒಂದು ವೃತ್ತಿಯಿಂದ ಒಂದು ಇಂಜಿನಿಯರ್. ಯಾವಾಗಲೂ ನಾನು ಬಿಗಿನಿಂಗಿಂದ 30 ವರ್ಷದಿಂದ ನಾನು ಹೇಳ್ತಾ ಬಂದಿದ್ದೀನಿ, ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಈಗ ನೀವು ಕೂಡ ಹೇಳಿದಿರಿ 1 ಲಕ್ಷ ಸಾಲದು. ಆದರೆ 1 ಲಕ್ಷ 2 ಲಕ್ಷ ಮಾಡೋಕ್ಕೆ ಅಷ್ಟು ಸುಲಭನೂ ಇಲ್ಲ. ಆದರೆ ಈ 1 ಲಕ್ಷ ಜನರು ಟೆಕ್ನಾಲಜಿ ಮೂಲಕ ಕೆಲಸ ಮಾಡಿದರೆ ಆ 2 ಲಕ್ಷ ಜನರ ತಕ್ಕಂತೆ ಕೆಲಸ ಮಾಡ್ಬೋದು. ಈಗ
ನಾನು ಇಲ್ಲಿ ಅಡಿಷನಲ್ ಕಮಿಷನರ್ ಟ್ರಾಫಿಕ್ ಇದ್ದೆ. ಆವಾಗ ತಾವು ನೋಡಿರ್ಬೋದು ಎಲ್ಲ ರಸ್ತೆಗಳಲ್ಲಿ ಕ್ಯಾಮರಾಸ್ ಹಾಕ್ಸಿದೆ, ಸಿಗ್ನಲ್ ಆಟೋಮ್ಯಾಟಿಕ್ ಸಿಗ್ನಲ್ ಹಾಕ್ಸಿದೆ, ಬ್ಲ್ಯಾಕ್ಬೆರಿ ಮೂಲಕ ಫೈನ್ ಹಾಕೋದು ಸಿಸ್ಟಮ್ ಬಂದಿತ್ತು. ಆಮೇಲೆ ಪೊಲೀಸ್ ಕಮಿಷನರ್, ಬೆಂಗಳೂರಲ್ಲಿ ಪೊಲೀಸ್ ಕಮಿಷನರ್ ಇದ್ದಾಗ ಡಯಲ್ 100 ನಮ್ಮ 100 ನೀವು ನೋಡಿರ್ಬೋದು. ಹೇಗೆ ಕರೆ ಮಾಡಿದರೆ ಎತ್ತಾರೆ ಮತ್ತು ಟೆಕ್ನಾಲಜಿ ಮೂಲಕ ಮೆಸೇಜ್ ಹೋಗುತ್ತೆ, ಅದು ಹೊಯ್ಸಳ ಬರ್ತದೆ. ಆ ರೀತಿ ಈಗ DG ಆದಮೇಲೆ ಇನ್ನೂ ಕೆಲವು ಮ್ಯಾನ್ಯುವಲ್ ಕೆಲಸಗಳು ನಾವು ಟೆಕ್ನಾಲಜಿ ಮೂಲಕ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಕೆಲವು ದಿವಸದಲ್ಲಿ ಹೊಸ ಅನೌನ್ಸ್ಮೆಂಟ್ಸ್ ಮಾಡ್ತೀವಿ. ಒಟ್ಟದಲ್ಲಿ ನಾವು 1 ಲಕ್ಷ ಪೊಲೀಸ್ ಅವ್ರಿಗೆ 2 ಲಕ್ಷ ಪೊಲೀಸ್ ಮಾಡೋದು ಕಷ್ಟ, ಯಾಕೆಂದರೆ ತುಂಬ ದುಡ್ಡು ಬೇಕಾಗುತ್ತೆ ಮತ್ತು ಅಷ್ಟು ಜನರು, ಅಷ್ಟು ಡಿಪಾರ್ಟ್ಮೆಂಟ್ ಅಷ್ಟು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಿ 2 ಲಕ್ಷ ತಕ್ಕಂಥ ಕೆಲಸ ಮಾಡ್ಬೋದು ಆ್ಯಂಡ್ ಮಾಡ್ತೀವಿ. ನೀವು ನೋಡ್ತೀರಿ, ಈಗ ನೀವು ನೋಡ್ತಾ ಇರಿ ಕೆಲವು ಅನೌನ್ಸ್ಮೆಂಟ್ಸ್. ಇದು ಮುಂಚೆನೇ ಮಾಡಬೇಕಿತ್ತು, ಮಧ್ಯದಲ್ಲಿ ಕೋವಿಡ್ ಬಂದುಬಿಡ್ತು, ಸೊ ಸ್ವಲ್ಪ ಡಿಲೇ ಆಗಿದೆ. ಬಟ್ ಅಲ್ಟಿಮೇಟ್ಲಿ ನಮ್ಮ ಸಮಸ್ಯೆ ಸಮಾಜದ ಸಾಲ್ವ್ ಆಗುತ್ತೆ ಟೆಕ್ನಾಲಜಿ ಮೂಲಕ. ಪಾರದರ್ಶಕತೆ ಬರ್ತದೆ, ಟ್ರಾನ್ಸ್ಪರೆನ್ಸಿ ಬರ್ತದೆ, ಆಬ್ಜೆಕ್ಟಿವಿಟಿ ಬರ್ತದೆ, ಫೇರ್ನೆಸ್ ಬರ್ತದೆ ಟೆಕ್ನಾಲಜಿ ಮೂಲಕ. ಖಂಡಿತ ಸರ್, ಸಚ್ ಆ್ಯಂಡ್ ಚಾಲೆಂಜಿಂಗ್ ಜಾಬ್ ಅಂತ ಹೇಳ್ಬೋದು. ಕೋವಿಡ್ ಅಂದಿದ ತಕ್ಷಣ ಖಂಡಿತವಾಗ್ಲೂ ಅಭಿನಂದನೆಗಳನ್ನು ಇಡೀ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತೀವಿ. ಅದು ನಾಗರಿಕರಾಗಿ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಬರೀ ಪೊಲೀಸ್ ಕೆಲಸ ಮಾಡೋದಲ್ಲದೆ ಹ್ಯುಮ್ಯಾನಿಟಿ, ಆ ಒಂದು ನಾವು ನೋಡ್ತಾ ಇರ್ತೀವಿ, ಊಟ ಸಪ್ಲೈ ಮಾಡೋದಾಗಿರ್ಬೋದು, ಹಾಸ್ಪಿಟಲ್ಸಲ್ಲಾಗಿರ್ಬೋದು, ಎಲ್ಲ ಕಡೆ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪೊಲೀಸ್ ಇಲಾಖೆ, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಎಷ್ಟು ಹೇಳಿದ್ರು, ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ರು ಕೂಡ ಅದು ತೀರಾ ಕಡಿಮೆ ಕೂಡ ಆಗುತ್ತೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ, ನಾಗರಿಕರ ಪರವಾಗಿ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆಗಳನ್ನು ಹಾಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಒಂದು ಕೋವಿಡ್ನಲ್ಲಿ ರಿಯಲ್ ಹೀರೋಸ್ ನೀವೆಲ್ಲರೂ. ಆ್ಯಕ್ಚುಲಿ ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ತಾವು ರೆಕಗ್ನೈಸ್ ಮಾಡೋದಕ್ಕೆ. ಈ ಅಭಿನಂದನೆಗಳು ನಿಜವಾಗಲೂ ಹೇಳಬೇಕಾದ್ರೆ ನಮ್ಮ ಫುಟ್ ಸೋಲ್ಜರ್ಸ್ ಇದ್ದಾರಲ್ಲ, ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್, ASI, ಅವರು ಕೈ ಮೀರಿ 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಕೋವಿಡ್ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಮೆಡಿಕಲ್ ಎಮರ್ಜೆನ್ಸಿ ಇತ್ತು. ಬಿಗಿನಿಂಗಲ್ಲಿ ಯಾವಾಗ ಶುರು ಆಯಿತು, ಇದು ಪೊಲೀಸ್ದು ಮೇನ್ ಕೆಲಸ ಆಗಿಬಿಡ್ತದೆ ನಮಗೆ ಅನಿಸ್ತಾ ಇರಲಿಲ್ಲ. 19ನೇ ಮಾರ್ಚ್ ಯಾವಾಗ ಫಸ್ಟ್ ಕೋವಿಡ್ ಇನ್ಸಿಡೆಂಟ್ಸ್ ಶುರು ಆಯಿತು, ಪೊಲೀಸ್ ಅವರು ಏರ್ಪೋರ್ಟ್ ಹೋಗಿ ಇಂಟರ್ನ್ಯಾಷನಲ್ ಯಾರು ಯಾತ್ರಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಸ್ಟ್ಯಾಂಪಿಂಗ್ ಶುರು ಮಾಡಿದರು. ಆಮೇಲೆ ಹೋಮ್ ಕ್ವಾರಂಟೈನ್ ಚೆಕ್ ಶುರು ಮಾಡಿದರು. ಆಮೇಲೆ ಲಾಕ್ಡೌನ್ ಬಂದುಬಿಡ್ತು. ಲಾಕ್ಡೌನ್ ಕರ್ಫ್ಯೂ ಥರ ಇಂಪೋಸ್ ಮಾಡಿದ್ದೀವಿ. ಆಮೇಲೆ ಎಲ್ಲ ಇಡೀ ಸ್ಟೇಟ್ ಬಾರ್ಡರ್ಸಲ್ಲಿ, ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರಲ್ಲಿ ಮೂವ್ಮೆಂಟ್ ಕಂಟ್ರೋಲ್ ಮಾಡೋಕ್ಕೆ ಚೆಕ್ ಪೋಸ್ಟ್ ಮಾಡಿದ್ದೀವಿ. ಕ್ವಾರಂಟೈನ್ ಸೆಂಟರ್ಸಲ್ಲಿ ಪೊಲೀಸ್ ಹಾಕಿದ್ದೀವಿ. ಆಶಾ ವರ್ಕರ್ ಜೊತೆಗೆ ಪೊಲೀಸ್ ಹೋಗಬೇಕಾಗತ್ತೆ. ಒಟ್ಟದಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್, ಯಾರು ಅವರು ಎಲ್ಲಿ ಹೋಗಿರ್ಬೋದು, ಎಲ್ಲಿಂದ ಅವರಿಗೆ ಸೋಂಕು ಬಂದಿದೆ, ಎಲ್ಲಿ ಹರಿದಿದೆ, ಅದು ಎಲ್ಲ ತಿಳ್ಕೊಡೋಕ್ಕೆ ಪೊಲೀಸ್ ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ದಾರೆ. ಇವತ್ತು ಪೊಲೀಸ್ ಕೆಲಸಗಿಂತ ಜಾಸ್ತಿ ಕೋವಿಡ್ ಕೆಲಸ ಜಾಸ್ತಿ ಮಾಡ್ತಾಯಿದ್ದಾರೆ 3 ತಿಂಗಳಿಯಲ್ಲಿ. ಆಮೇಲೆ ಬರೀ ಕೆಲಸ ಅಲ್ಲ, ಈಗ ಆವಾಗ ಈ ವಲಸೆ ಕಾರ್ಮಿಕರು ಪ್ರಶ್ನೆ ಬಂತು. ಅವರು ಹೊಟ್ಟೆ ಹಸಿತಿದ್ರು ಭಾಳ ಜನರಿಗೆ. NGOs ಭಾಳ ಕೆಲಸ ಮಾಡಿದರು. ಭಾಳ NGOs, ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಹೇಳಿದರು, ನಾವು ಊಟ ಕೊಡೋಕ್ಕೆ ರೆಡಿ ಇದ್ದೀವಿ. ಯಾರು ಕೊಡಬೇಕು, ಎಲ್ಲಿ ಕೊಡಬೇಕು? ನಾವು ಏನು ಹೇಳಿದ್ದೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಸ್ ಹ್ಯಾವ್ ಬಿಕಮ್ ಫುಡ್ ಸೆಂಟರ್ಸ್. ಯಾರ್ಯಾರು NGO ಏನು ಕೊಡಬೇಕು, ಪೊಲೀಸ್ ಸ್ಟೇಷನ್ ತಗೊಂಡು ಬನ್ನಿ. ಕಾರ್ಮಿಕರಿಗೆ ಗೊತ್ತಾಯಿತು, ಪೊಲೀಸ್ ಸ್ಟೇಷನ್ ಹೋದರೆ ನಮಗೆ ಹೊಟ್ಟೆ ತುಂಬು ಊಟ ಸಿಗುತ್ತೆ. ಈ 3 ತಿಂಗಳಿಯಲ್ಲಿ ಲಕ್ಷಾಂತರ ನಮ್ಮ NGOs ಮತ್ತು ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಥ್ಯಾಂಕ್ಸ್ ಅಂತ ಆ್ಯಕ್ಚುಯಲ್ ಅಭಿನಂದನೆಗಳು ಅವ್ರು ಕೊಡಬೇಕಾಗತ್ತೆ. ಅವ್ರದ್ದು ಡ್ಯೂಟಿ ಇರಲಿಲ್ಲ. ಅವರು ಅಡುಗೆ ಮಾಡಿ ಫುಡ್ ಪ್ಯಾಕೆಟ್ಸ್ ಪ್ಯಾಕ್ ಮಾಡಿ ಮತ್ತು ಗ್ರೀನ್ ಬ್ಯಾಗ್ಸ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಿಡ್ತಿದ್ರು. ಕಾರ್ಮಿಕರು ಬರ್ತಿದ್ರು, ಕಾರ್ಮಿಕರು ಹೊಟ್ಟೆ ತುಂಬಿ ತಿಂತಿದ್ರು. ಸೊ ಪೊಲೀಸ್ ಸ್ಟೇಷನ್ಸ್ ಗಾಟ್ ಕನ್ವರ್ಟೆಡ್ ಇಂಟು ಫುಡ್ ಸೆಂಟರ್ಸ್. ಹೊಯ್ಸಳಾಸ್ ಆ್ಯಂಬುಲೆನ್ಸ್ ಇರಲಿಲ್ಲ, ಯಾಕೆಂದರೆ ಆಲ್ ಆ್ಯಂಬುಲೆನ್ಸ್ ವರ್ ಬ್ಯುಸಿ ವಿತ್ ಕೋವಿಡ್ ವರ್ಕ್. ಹೊಯ್ಸಳ ನಾವು ಆ್ಯಂಬುಲೆನ್ಸ್ ಮಾಡಿದ್ದೀವಿ. ಯಾರಿಗೇನು ಎಮರ್ಜೆನ್ಸಿ ಇದ್ದರೆ, ಟ್ರೀಟ್ಮೆಂಟ್ಗೆ ಹೋಗಬೇಕು, ಲಾಕ್ಡೌನ್ ಇದೆ, ಕರ್ಫ್ಯೂ ಇದೆ, ಹೋಗೋಕ್ಕಾಗಲ್ಲ, ಹೊಯ್ಸಳಗೆ ಫೋನ್ ಮಾಡಿದರೆ ಹೊಯ್ಸಳ ಅವರು ಹೆರಿಗೆ ಹೋಗಬೇಕು, ಡೆಲಿವರಿಗೆ ಹೋಗಬೇಕು, ಹೊಯ್ಸಳ ಅವರು ಕರ್ಕೊಂಡು ಹೋಗಿದ್ದಾರೆ. ಸೊ ವಿ ಕನ್ವರ್ಟೆಡ್ ದ ಡಿಪಾರ್ಟ್ಮೆಂಟ್ ಇಂಟು ಅ ಸೋಷಲ್ ಸರ್ವಿಸ್, ಅ ಪಬ್ಲಿಕ್ ಸರ್ವಿಸ್ ಕೋವಿಡ್ ಟೈಮಲ್ಲಿ. ನೀವು ಅಧಿಕಾರವನ್ನು ಸ್ವೀಕರಿಸಿದ ನಂತರ ನಿಮಗೆ ಫಸ್ಟ್ ಚಾಲೆಂಜ್ ಅಲ್ವಾ ಸರ್ ಇದು? ಎಷ್ಟು ಚಾಲೆಂಜ್ ಅಲ್ಲ, ಇದು ಒಂದು ಚಾಲೆಂಜ್ ಹೇಳಿ ಅಥವಾ ಒಳ್ಳೆ ಆಪರ್ಚುನಿಟಿ ಹೇಳಿ. ಈ ನಮ್ಮ ಪಬ್ಲಿಕ್ಗೆ ನಿಜವಾಗಲೂ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮತ್ತು ಪಬ್ಲಿಕ್ ರೆಕಗ್ನೈಸ್ ಕೂಡ ಮಾಡಿದ್ದಾರೆ.
ಯೂಶಲಿ ಪೊಲೀಸ್ ಬಗ್ಗೆ ಒಂದು ನೆಗೆಟಿವ್ ಅಭಿಪ್ರಾಯ ಇದ್ದೇ ಇರ್ತದೆ. ಬಟ್ ಆ ಪಾಸಿಟಿವಿಟಿ ನಾವು ಲಾಸ್ಟ್ 3-4 ಮಂತ್ಸಲ್ಲಿ ನೋಡಿದ್ದೀವಿ. ನಮ್ಮವರು ಏನು ಕೆಲಸ, ಕಾರ್ಮಿಕರು ಯಾರ್ಯಾರು ಹೋಗಬೇಕಿತ್ತು, ರೈಲ್ವೇಸ್ ಹೋಗ್ತಾ ಇರಲಿಲ್ಲ, ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ನಾವು ರಿಸರ್ವೇಷನ್ ಕೌಂಟರ್ ಕನ್ವರ್ಟ್ ಮಾಡಿದ್ದೀವಿ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಿದ್ರು. ರಾತ್ರಿ ಅವ್ರಿಗೆ BMTC ಬಸ್ಸಲ್ಲಿ ಕೂಡಿಸಿ ನಾವು ಪ್ಯಾಲೇಸ್ ಗ್ರೌಂಡ್ ಕರ್ಕೊಂಡು ಎಲ್ಲಿ ಹೊರಗಡೆ ಮಾಲೂರಿಂದ ಟ್ರೈನ್ ಹತ್ತಿಸಿದ್ದೀವಿ. ಲಕ್ಷಾಂತರ ಕಾರ್ಮಿಕರಿಗೆ ನಾವು ಕಳಿಸಿದ್ದೀವಿ. ಸೊ ಆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಬರೀ ಒಂಥರ ಒಂದು ನೆಗೆಟಿವ್ ಒಂದು ಕಷ್ಟದ ಕೆಲಸ ಇರ್ತದೆ. ಲಾಕ್ಡೌನ್ ಇಂಪೋಸ್ ಮಾಡೋದು ನೆಗೆಟಿವ್ ಕೆಲಸ. ಯಾಕೆಂದರೆ ಎಲ್ಲರಿಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ, ಯಾಕಪ್ಪ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಟ್ ಆ ನೆಗೆಟಿವ್ ಜನರ ಅಭಿಪ್ರಾಯದಲ್ಲಿ. ಬಟ್ ಅದರ ಜೊತೆಗೆ ಈ ಪಾಸಿಟಿವ್ ಕೆಲಸ, ಊಟ ಹಾಕೋದು, ಜನರಿಗೆ ಆಸ್ಪತ್ರೆ ಕರ್ಕೊಳ್ಳೋದು, ನೆಗೆಟಿವ್ನು ಬೇಕಾಗಿತ್ತು. ಲಾಕ್ಡೌನ್ ಆಗಿರಲಿಲ್ಲ ಅಂದರೆ COVID-19 ಇವತ್ತು ನಾವು ಯಾವ ಒಳ್ಳೆಯ ಪರಿಸ್ಥಿತಿಯಲ್ಲಿ ಇದ್ದೀವಿ, ಬಹುಶಃ ಇದಕ್ಕಿಂತ 10 ಪಟ್ಟು ಕೇಸ್ ಆಗಿರ್ಬೋದಿತ್ತು. ಸೊ ಅದು ಎಲ್ಲ ಕೆಲಸದಿಂದ ನಮಗೆ ನಮ್ಮ DG ಆದ ತಕ್ಷಣವೇ ಇದು ಸ್ಟಾರ್ಟ್ ಆಯಿತು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಸಿಗೋದಿಲ್ಲ. ಖಂಡಿತ. ಇದರ ಮುಂಚೆ ಎಷ್ಟೋ ಆಫೀಸರ್ಸ್ ಬಂದು ಹೋಗಿರ್ಬೋದು, ಅವ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿರಲಿಲ್ಲ. ಇದು ಎಲ್ಲ ನಾನ್ ಪೊಲೀಸ್ ಕೆಲಸ. ಅಂದರೆ ಇಂಥ ಕೆಲಸಕ್ಕೆ ನಮ್ಮ ಪೊಲೀಸ್ ಅವರು ಟ್ರೈನ್ಡ್ ಇಲ್ಲ. ಆದರೂ ಅವರು ತಮ್ಮ ಪ್ರಾಣ ಬಗ್ಗೆ ಯೋಚನೆ ಮಾಡಿದೆ ಕೆಲಸ. ಇವತ್ತು ನಾನು ಹೇಳಬೇಕಾದ್ರೆ ಇವತ್ತಿನ ಡೇಟಲ್ಲಿ 132 ಪೊಲೀಸ್ ಅವರಿಗೆ ಸೋಂಕು ಹರಡಿದೆ. 2 ಮಂದಿ ಸತ್ತಿದ್ದಾರೆ. ಇವತ್ತು ಇನ್ನೊಬ್ಬರು ಬಲಿಯಾದರು. 3 ಜನ ಪೊಲೀಸ್ ಅವರು ಕೋವಿಡ್ ಕೆಲಸ ಮಾಡ್ತಾ ಪ್ರಾಣ ಕೊಟ್ಟಿದ್ದಾರೆ ಪಬ್ಲಿಕ್ಕೋಸ್ಕರ. ಆದರೆ ಇದು ನಾವು ಮಾಡಲೇಬೇಕಾಗತ್ತೆ. ನಾವು ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರೆ? ಈ ಥರ ಯಾವುದು ಡಿಪಾರ್ಟ್ಮೆಂಟ್, ಎಲ್ಲ ಕಡೆ ಇದ್ದದ್ದು ಡಿಪಾರ್ಟ್ಮೆಂಟ್ ಯಾರೂ ಇಲ್ಲ, ನಾವು ಮಾಡಲೇಬೇಕಾಗುತ್ತೆ. ಸರ್, ಯಾವಾಗಲೂ ಪೊಲೀಸ್ ಅಂದಿದ ತಕ್ಷಣ ಎಲ್ಲ ಕಾಮನ್ ಪರ್ಸನ್ಗೆ ಅಥವಾ ಪೊಲೀಸ್ ಸ್ಟೇಷನ್ ಅಂದಿದ ತಕ್ಷಣ ಬರುವಂಥ ಥಾಟೇ ನೆಗೆಟಿವ್. ಅಯ್ಯೋ ಪೊಲೀಸ್ ಸ್ಟೇಷನ್ ಬೇಡಪ್ಪ ಅಂತಾರೆ. ಎಲ್ಲ ಕಡೆ ಕರಪ್ಷನ್ ಇರುತ್ತೆ, ದಬ್ಬಾಳಿಕೆ ಮಾಡ್ತಾರೆ, ಸರಿಯಾಗಿ ವಿಚಾರಿಸೋದಿಲ್ಲ. ಈ ಭಯ ಎಲ್ರಿಗೂ ಇದೆ. ಬಹುಶಃ ಇದು ಇವಾಗಲಿಂದ ಭಯ ಅಲ್ಲ ಸರ್, ಸುಮಾರು ವರ್ಷಗಳಿಂದ ಬಂದಿರುವಂತಹ ಭಯ. ಸೊ ಈ ಭಯವನ್ನು ನಾವು ಕಾಮನ್ ಮ್ಯಾನಲ್ಲಿ, ಸಾರ್ವಜನಿಕರಲ್ಲಿ ಯಾವ ರೀತಿ ಹೊರಗಡೆ ತೆಗಿಬೋದು? ಭಯಕ್ಕೆ ಒಂದು ಕಾರಣ ಇದೆ. ಕಾರಣ ಏನಿದೆ ಅಂದರೆ, ನಮ್ಮ ಸ್ವಾತಂತ್ರ್ಯ ಮುಂಚೆ 47ನೇ ಇಸ್ವಿ ಮುಂಚೆ ಪೊಲೀಸ್ ಅಂದರೆ ಜನರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಪೊಲೀಸ್ ಇತ್ತು. ಬ್ರಿಟಿಷ್ ಗೌರ್ಮೆಂಟ್ ಇತ್ತು. ಬ್ರಿಟಿಷ್ ಗೌರ್ಮೆಂಟ್ ಪೊಲೀಸ್ಗೆ ಉಪಯೋಗಿಸ್ತಿದ್ರು ಜನರಿಗೆ. ಇದು ನಮ್ಮ ರೆವಲ್ಯೂಷನ್ ಏನಾದರೂ ಇದ್ದರೆ ಅಥವಾ ಸ್ವತಂತ್ರ ಹೋರಾಟ ಅದು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಉಪಯೋಗಿಸ್ತಿದ್ರು. ಸೊ ಒಂದು ಬ್ಯಾಕ್ಗ್ರೌಂಡ್ ಇದೆ ದಬ್ಬಾಳಿಕೆಗೆ. ಸ್ವಾತಂತ್ರ್ಯ ನಂತರ ಕೂಡ ಒಂದು ಬ್ಯಾಕ್ಗ್ರೌಂಡ್ ಇದೆ. ನಮ್ಮ ಫಿಲ್ಮ್ಸಲ್ಲಿ ಯಾವ ರೀತಿ ಪೊಲೀಸ್ಗೆ ತೋರಿಸ್ತಾರೆ. ಅಫ್ಕೋರ್ಸ್ ಇತ್ತೀಚೆಗೆ ಒಳ್ಳೆಯ ಫಿಲ್ಮ್ಸ್ ಕೂಡ ಬರ್ತಾ ಇದ್ದಾವೆ, ಒಂದು ಪಾಸಿಟಿವ್ ರೋಲ್ ಪೊಲೀಸ್ ತೋರಿಸ್ತಾರೆ. ಬಟ್ 30-40 ವರ್ಷದಿಂದ ಪೊಲೀಸ್ಗೆ ಒಂದು ನೆಗೆಟಿವ್ ಥರ ಫಿಲ್ಮ್ಸ್ ಅಥವಾ ನಕ್ಕೋದು ವಿಷಯ, ಆ ಥರ ಒಂದು ಕಾರ್ಟೂನ್ ಅಥವಾ ಜೋಕರ್ ಥರ ತೋರಿಸ್ತಾ ಬಂದಿದ್ದಾರೆ. ನಾವು ಕೂಡ ತಪ್ಪು ಮಾಡಿದ್ದೀವಿ. ಮನೆಯಲ್ಲಿ ಮಗು ಅಳ್ತಾ ಇದ್ದರೆ ತಾಯಿ ಏನು ಹೇಳ್ತಾರೆ, ಪೊಲೀಸ್ಗೆ ಕರಿತೀನಿ, ನೀವು ಹಾಲು ಕುಡಿತಾ ಇಲ್ಲ, ಪೊಲೀಸ್ಗೆ ಕರಿತೀನಿ, ಊಟ ಮಾಡ್ತೀನಿ. ಅವರು ಒಂದು ಬಾಲ್ಯಕಾಲಿಂದನೂ ಒಂದು ಮನಸ್ಸಲ್ಲಿ ಹೋಗುತ್ತೆ, ಪೊಲೀಸ್ ಅಂದರೆ ಏನೋ ಡೇಂಜರ್, ಆ ಭಾವನೆ ಇರ್ತದೆ. ಸೊ ಇದು ಎಲ್ಲ ಇದರಿಂದ ಕ್ಯುಮುಲೇಟಿವ್ ಇಫೆಕ್ಟ್ ಅಂದರೆ ಒಂದು ನೆಗೆಟಿವಿಟಿ ಇರ್ತದೆ, ಒಂದು ನೆಗೆಟಿವ್ ಇಂಪ್ರೆಷನ್ ಇರ್ತದೆ. ಆದರೆ ಒಂದು ವಿಷಯ ನಾನು ಹೇಳ್ತೀನಿ, ಯಾರು ಪೊಲೀಸ್ ಈ ನೆಗೆಟಿವ್ ಐಡಿಯಾಸ್ ಇವೆಯಲ್ಲ, ಯಾರು ಪೊಲೀಸ್ ಜೊತೆಗೆ ಯಾವಾಗಲೂ ಇಂಟ್ರ್ಯಾಕ್ಷನ್ ಮಾಡಲಿಲ್ಲ ಅವ್ರಿಗೆ ಜಾಸ್ತಿ ನೆಗೆಟಿವಿಟಿ ಇರ್ತದೆ. ಯಾರ್ಯಾರು ಪೊಲೀಸ್ ಸಂಪರ್ಕದಲ್ಲಿ ಬಂದಿದ್ದಾರೆ, ಯಾರ್ಯಾರು ಇವತ್ತು ಬಹಳಷ್ಟು ಜನ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಲಿಕ್ಕೆ ಹೆದರ್ತಾರೆ. ಆದರೆ ಯಾರ್ಯಾರು ಹೋಗಿ ಬಂದಿದ್ದಾರೆ ಅವ್ರಿಗೆ ಒಳ್ಳೆಯ ಅನುಭೂತಿ ಆಗಿರ್ಬೋದು, ಅವ್ರಿಗೆ ಒಳ್ಳೆಯ ಇಂಪ್ರೆಷನ್, ಪಾಸಿಟಿವ್ ಇಂಪ್ರೆಷನ್ ಇರ್ತದೆ. ಸೊ ಈ ಪರ್ಸೆಪ್ಷನ್ ಇದೆಯಲ್ಲ, ಈ ಪರ್ಸೆಪ್ಷನ್ ಈಸ್ ನಾಟ್ ಔಟ್ ಆಫ್ ಆ್ಯಕ್ಚುಯಲ್ ಇಂಟ್ರ್ಯಾಕ್ಷನ್. ಒಂದು ಅವರು ಕಂತೆ ಮೇಲೆ ಇದೆ. ಅವರು ಹೇಳ್ತಾರೆ ಈ ಥರ ಇರ್ತಾರೆ, ಇವರು ಹೇಳ್ತಾರೆ ನಮ್ಮ ತಾಯಿ ಹೇಳಿದ್ದಾರೆ, ನಮ್ಮ ತಂದೆ ಹೇಳಿದ್ದಾರೆ, ಆ ಥರ. ಸೊ ಇದು ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕಾದ್ರೆ ಈ ನಮ್ಮ ಕಾಂಟ್ಯಾಕ್ಟ್ ಜಾಸ್ತಿ ಆಗಬೇಕು, ಇಂಟ್ರ್ಯಾಕ್ಷನ್ ಜಾಸ್ತಿ ಆಗಬೇಕು. ಕೋವಿಡಲ್ಲಿ ಇಂಟ್ರ್ಯಾಕ್ಷನ್ ತುಂಬ ಜಾಸ್ತಿ ಆಗಿದೆ. ಈಗ ಜನ ನೋಡ್ತಾ ಇದ್ದಾರೆ ಹೇಗೆ ಪೊಲೀಸ್ ತಮ್ಮ ಪ್ರಾಣಕ್ಕೆ ಬಗ್ಗೆ ಯೋಚನೆ ಮಾಡಿದರೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಖಂಡಿತ ಸರ್, ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಸಾಕಷ್ಟು ಜನ ಯಂಗ್ಸ್ಟರ್ಸು ಪೊಲೀಸ್ ಇಲಾಖೆಗೆ ಸೇರಬೇಕು, ಸೇವೆಯನ್ನು ಸಲ್ಲಿಸಬೇಕು ಅಂತ ಇರ್ತಾರೆ. ಅಂಥವ್ರಿಗೆ ಚಂದನ ವಾಹಿನಿಯ ಮೂಲಕ ಯಾವ ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ? ಪೊಲೀಸ್, ನಾನು ಹೇಳ್ತೀನಿ, ಒಂದು ದೇವರು ಕೊಟ್ಟದ ಅಪರ್ಚುನಿಟಿ.
ಯಾವುದು ರೂಪದಲ್ಲಿ ಯಾವುದು ರ್ಯಾಂಕಲ್ಲಿ ತಾವು ಇರ್ಬೋದು. ಒಬ್ಬರು ಕಾನ್ಸ್ಟೇಬಲ್ನೂ ಕೆಲಸ ಮಾಡ್ತಾರೆ, ಕಾನ್ಸ್ಟೇಬಲ್ಗೆ ಇರ್ತದೆ, ಸಬ್ ಇನ್ಸ್ಪೆಕ್ಟರ್ ಇರ್ತದೆ, DSPಗೆ ಇರ್ತದೆ, IPSಗೆ ಇರ್ತದೆ. ಎಲ್ಲರಿಗೆ ಬೇರೆ ಬೇರೆ ಥರದ್ದು ಬೇರೆ ಜನರದ್ದು ಜೀವನದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಥವಾ ಅವ್ರಿಗೆ ಏನಾದರೂ ಕಷ್ಟದಲ್ಲಿ ಇದ್ದಾಗ ಅನುಕೂಲ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಯಾವುದು ಬೇರೆ ಪ್ರೊಫೆಷನಲ್ಲಿ ಅಷ್ಟು ಇರೋದಿಲ್ಲ, ಪೊಲೀಸಲ್ಲಿ ಎಷ್ಟು ಇರ್ತದೆ. ಏಕೆಂದರೆ ಜನರದ್ದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಕಷ್ಟದಲ್ಲಿ ಇದ್ದಾಗ ಯಾರಿಗೆ ಹೆಲ್ಪ್ ಮಾಡಿದರೆ ಅವರು ಫುಲ್ ಲೈಫ್ ನೆನಪಿಡ್ತಾರೆ. ನಮಗೆ ಕೂಡ ನೆನಪಿರ್ತದೆ, ಒಂದು ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡಿ ಮನೆಗೆ ಬಂದಿದ್ದೀನಿ, ಒಳ್ಳೆಯ ಅನುಭೂತಿ ಇರ್ತದೆ. ದ್ಯಾಟ್ ಈಸ್ ವಾಟ್ ಕೀಪ್ಸ್ ಅಸ್ ಮೂವಿಂಗ್. ಜನ ನಮಗೆ ಹೇಳ್ತಾರೆ, ಸುಸ್ತಾಗೋದಿಲ್ವಾ, ಫಟೀಗ್ ಆಗೋದಿಲ್ವಾ? ಫಟೀಗ್ ಆಗತ್ತೆ ಪೊಲೀಸ್ ಅವ್ರಿಗೆ. ಈಗ ನೀವೇ ನೋಡ್ತಾ ಇದ್ದೀರಿ, 6 ತಿಂಗಳು ನಾವು CAA ಪ್ರೊಟೆಸ್ಟ್ ಎಲ್ಲ ಪೊಲೀಸ್ ಅವರು ರಸ್ತೆ ಮೇಲೆ ನಿಂತು ಮ್ಯಾನೇಜ್ ಮಾಡ್ತಾ ಬಂದಿದ್ರು. ಆ CAA ಪ್ರೊಟೆಸ್ಟ್ ಯಾವಾಗ ಮುಗ್ದಿಲ್ಲ, ಅದರ ಮಧ್ಯದಲ್ಲಿ ಇದು ಕೊರೋನಾ ಬಂದ್ಬಿಡ್ತು, ಕೋವಿಡ್ ಬಂದ್ಬಿಡ್ತು. ಕೋವಿಡ್ ನಡೀತಾನೆ ಇದೆ, ಮತ್ತು ನಾರ್ಮಲ್ ಲೈಫ್ ಪ್ರೊಟೆಸ್ಟ್ ಇದು ಎಲ್ಲ ಬಂದ್ಬಿಡ್ತು. ಜನ ಹೇಳ್ತಾರೆ, ಫಟೀಗ್ ಆಗೋದಿಲ್ವಾ, ಸುಸ್ತಾಗೋದಿಲ್ವಾ, ಬೇಜಾರಾಗೋದಿಲ್ಲ. ಆದರೆ ಈ ಕಷ್ಟದ ಕೆಲಸ ಮಧ್ಯದಲ್ಲಿ ಯಾರೊಬ್ಬರು ಇಬ್ಬರಿಗೆ ನಾವು ಅನುಕೂಲ ಮಾಡಿಕೊಟ್ರೆ, ಯಾರೊಬ್ಬರು ಇಬ್ಬರು ಕಷ್ಟದಲ್ಲಿ ಇದ್ದಾಗ ಅವ್ರಿಗೆ ಸಹಾಯ ಮಾಡಿದರೆ, ಅವರು ಏನೋ ಥ್ಯಾಂಕ್ಸ್ ಅಥವಾ ಹೇಳ್ತಾರೆ, ಅಥವಾ ಅವರ ಮುಖ ಮೇಲೆ ಏನು ಥ್ಯಾಂಕ್ಸ್, ಗ್ರ್ಯಾಟಿಟ್ಯೂಡ್ ಅನಿಸ್ತದೆ, ಕಾಣಿಸ್ತದೆ. ದ್ಯಾಟ್ ಈಸ್ ವಾಟ್ ಕೀಪ್ಸ್ ಪೊಲೀಸ್ ಮೆನ್ ಮೂವಿಂಗ್. ದ್ಯಾಟ್ ಈಸ್ ವೈ ವಿ ನೆವರ್ ಸೇ ನೋ, ವಿ ವಿಲ್ ಕೀಪ್ ಮೂವಿಂಗ್. ಎಕ್ಸಾಕ್ಟ್ಲಿ. ಈ ಒಂದು ಕೋವಿಡ್ ಪರಿಸ್ಥಿತಿನಲ್ಲಿ ತೆಗೆದಿರುವಂಥ ದೇವಸ್ಥಾನಗಳು ಯಾವುದು ಅಂದರೆ ಅದೊಂದು ಪೊಲೀಸ್ ಸ್ಟೇಷನು, ಆಸ್ಪತ್ರೆ, ಹಾಗೆ BBMP ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಸರ್, ಕೊನೆಯದಾಗಿ ಕರ್ನಾಟಕದ ಇಡೀ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕ ಜನತೆಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಉತ್ತರ ಭಾರತದಿಂದ ಬಂದೆ, ನಮಗೆ ಕರ್ನಾಟಕ ಪೊಲೀಸ್ ಒಂದು ನೇತೃತ್ವ ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟರು. ದೇವರ ಕೃಪೆ, ಸರ್ಕಾರ ಮತ್ತು ಜನರದ್ದು ಪ್ರೀತಿ ಎಕ್ಸೆಪ್ಟ್ ಮಾಡಿದ್ದಾರೆ. ಅದು ಜನರಿಗೆ ಪ್ರೀತಿ. ಕೈ ಮೀರಿ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ. ಇದು ನಮ್ಮ ಭರವಸೆ. ನನ್ನ 1 ಲಕ್ಷ ಜನರ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಇದು ನನ್ನ ಭರವಸೆ, ಅವರಿಗೆ ಆಶ್ವಾಸನೆ. ಖಂಡಿತ ಸರ್. ನಾನು ವೀಕ್ಷಕರ ಹತ್ರ ಕೇಳೋದು ಇಷ್ಟೇ, ಪೊಲೀಸ್ ಆಫೀಸರ್ ಅಂದರೆ ಯಾರ ಥರ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಯಾರ ಥರನೂ ಬೇಡ, ಪ್ರವೀಣ್ ಸೂದ್ ಸರ್ ಥರ ಇರಬೇಕು ಅನಿಸುತ್ತೆ. ಅವ್ರನ್ನ ನೋಡ್ತಾ ಇದ್ದರೆ ನಮಗೂ ಎಷ್ಟು ಮೋಟಿವೇಶನ್ ಸಿಗುತ್ತೆ, ಎಷ್ಟು ಪ್ರೋತ್ಸಾಹ ಸಿಗುತ್ತೆ. ಖಂಡಿತವಾಗ್ಲೂ ಅವರ ರೂಟ್ಸಿಂದ ನಾವು ಇವತ್ತು ತಿಳ್ಕೊಂಡ್ವಿ. ಯಾವುದೇ ಒಂದು ಕಲ್ಲು ಶಿಲೆ ಆಗಬೇಕಂದ್ರೆ ಅದಕ್ಕೂ ಕೂಡ ಪೆಟ್ಟು ಬಿದ್ದಿರುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಕೊಂಡು ಹೋಗ್ತಾನೆ ಇರಬೇಕು. ಖಂಡಿತವಾಗ್ಲೂ ಸಕ್ಸಸ್ ನಮ್ಮದಾಗತ್ತೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಆಗ್ಬೋದು. ಸರ್, ಇವತ್ತು DD ಚಂದನ ವಾಹಿನಿಗೆ ಆಗಮಿಸಿ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ, ನಮ್ಮ ವೀಕ್ಷಕರೊಟ್ಟಿಗೆ ಸಾಕಷ್ಟು ವಿಚಾರವನ್ನು ಹಂಚ್ಕೊಂಡ್ರಿ. ಬಹಳ ಖುಷಿ ಆಯಿತು ಸರ್. ನಿಮ್ಮ ಇಡೀ ಪೊಲೀಸ್ ಇಲಾಖೆಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು, ಮತ್ತು ನಿಮಗೂ ಕೂಡ ಅಭಿನಂದನೆಗಳನ್ನು ಚಂದನ ವಾಹಿನಿ ಮೂಲಕ ತಿಳಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.